to come to your feet, to bow down before you, my Lord, to worship you, to hear your voice and to hear your words to your servants. Lord, I thank you for giving me this opportunity, Lord, to worship you and to pray for you, my Lord. Bless one and all who are bowed down here. As it said that where there are 2 and 3 gather in my name, your presence is with us. Lord, we thank you for this wonderful statement that you have made, my Lord. Please be with us and please open our minds and hearts, my Lord, and ears to hear your voice and your words. Please help us to understand the secrets of your words, my Lord. Bless a servant who's sharing your words with us, my Lord. Pour your wisdom forever. Holy, my Lord, and bless him. Lord, once again I submit myself and the entire congregation, Lord, especially Pastor M. Raju, to your mighty hands, Lord. And we pray in the precious name of Jesus Christ. Amen. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಒಂದು ಸಂಗೀತವನ್ನ ಹಾಡಿಕೊಳ್ಳೋಣ. ಸಭಾ ಸಂಗೀತಗಳಲ್ಲಿ 21ನೇ ಸಂಗೀತ, ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ. 21ನೇ ಸಂಗೀತ. In English 574. Sing them over again to me. ಈ ಹಾಡನ್ನ ಸಂಗೀತವನ್ನ ಹಾಡಿಕೊಳ್ಳೋಣ. ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ, ದೇವ ಪ್ರೇಮದ ವಿವರ ವರ್ಣಿಸಿ ಹೇಳಿರಿ, ಶುಭವರ್ತಮಾನ ಆತ್ಮಕ್ಕೆ ಆಧಾರ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಜೀವ ವಾಕ್ಯವಯೇ ಮಗೆ ಕ್ರಿಸ್ತೇಸು ಕೊಟ್ಟನು, ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು, ಮೋಕ್ಷಲೋಕ ಮಾರ್ಗ ಉಚಿತಾರ್ಥದಾನ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಸಾರುವೇದವ ಜಾನಕ್ಕೆ ಆಸಕ್ತಿಯಿಂದಲೇ, ಸಾರು ಪಾಪದ ಮಾನಡೆ ಪಾಪಿಗಳೆಲ್ಲರ್ಗೆ, ಶುದ್ಧ ಮಾಡಿಯೇಸು ಕಾಯುತ್ತೀರ್ಪನೆಂದು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಕರ್ತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬಂದಿರುವ ಹಾಗೆ ಕರ್ತನು ಈ ದಿನ ನಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಿ ಈ ಒಂದು ಆರಾಧನೆಯಲ್ಲಿ ಅದ್ಭುತವಾಗಿ ನಮ್ಮನ್ನ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಕಳೆದ ವಾರದ ಕಲಿತಂತ ಪಾಠಗಳ ಸಂಸ್ಕರಣೆಗೆ ನಾವು ಹೋಗುವಾಗ ಈ ತ್ರೈಮಾಸಿಕದಲ್ಲಿ ನಾವು ಕಲಿತಂತ ತ್ರೈಮಾಸಿಕದ ಸಂಪೂರ್ಣವಾದಂತ ಒಂದು ಪಾಠ ಪರೋಕ್ಷ ಸೂಚನೆಗಳು, ಸ್ವರೂಪಗಳು ಹಾಗೂ ಸಂಕೇತಗಳು ಎಂಬುದಾಗಿ. ಅಂತ್ಯಕಾಲದಲ್ಲಿ
ದೇವರ ಪ್ರವಾದನೆಗಳು ನೆರವೇರುವುದನ್ನ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತ ದೇವರ ಮಂದೆ ಸಂಪೂರ್ಣವಾಗಿ ದೇವರ ಯೋಜನೆಯನ್ನ ಅರ್ಥ ಮಾಡಿಕೊಳ್ಳಲು ಪ್ರವಾದನೆಗಳ ಕುರಿತಾಗಿ ಕಲಿಯುವಾಗ ಹಿಂದೆ ನಡೆದಿರುವಂತಹ ಘಟನೆಗಳು ಮುಂದೆ ಮರುಕಳಿಸುವಂತಹ ಸಂಭಾವನೆಗಳನ್ನ ನಾವು ಮುಂದೆ ಎದುರು ನೋಡುತ್ತಿರುವಾಗ ಅದನ್ನ ನಿಶ್ಚಯವಾಗಿ ನೆರವೇರುವವು ಎಂಬುದನ್ನ ದೇವರು ನಮಗೆ ಸಾಬೀತು ಮಾಡಲು ದೃಢಪಡಿಸಲು ಹಿಂದೆ ನಡೆದಂತ ಅನೇಕ ಸತ್ಯ ಸಂಗತಿಗಳನ್ನು ಮುಂದೆ ನಡೆಯಬೇಕಾದಂತಹ ಸಂಗತಿಗಳನ್ನು ತಳುಕು ಹಾಕಿ ಈ ಎರಡರ ಮಧ್ಯದಲ್ಲಿ ದೇವರ ಮಕ್ಕಳಾದಂತ ನಾವು ದೇವರ ಮಹೋನ್ನತವಾದಂತ ಯೋಜನೆಯನ್ನ ಪರಿಪೂರ್ಣವಾಗಿ ಅರ್ಥೈಸಿಕೊಂಡು ಆದಿಯಿಂದಲೂ ಅಂತ್ಯದವರೆಗೂ ದೇವರ ಯೋಜನೆಯನ್ನ ಪೂರೈಸಲು ನೆರವೇರಿಸಲು ಸಭೆಯಾಗಿ ಆತನ ಆರಿಸಿಕೊಂಡಂತ ಮಂದಿಯಾಗಿ ಆತನ ಚಿತ್ತಕ್ಕೆ ವಿಧೇಯರಾಗಲು ಬೇಕಾದಂತ ದೃಢ ವಿಶ್ವಾಸ, ನಂಬಿಕೆ, ಸ್ಥೈರ್ಯ ಹಾಗೂ ಧೈರ್ಯಗಳನ್ನ ಈ ಕೊನೆ ಕಾಲದಲ್ಲಿ ನಾವು ಪಡೆದವರಾಗಿ ಆತನ ಉದ್ದೇಶವನ್ನ ನೆರವೇರಿಸಲು ಪರಿಪೂರ್ಣರಾಗಿ ವಿಧೇಯರಾಗಲು ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಈ ತ್ರೈಮಾಸಿಕದ ಎಲ್ಲಾ ಪಾಠಗಳಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ಕರ್ತನು ನಮಗೆ ತಿಳಿಯಪಡಿಸಿದ್ದಾನೆ. ಪ್ರವಾದನೆಯ ಕೆಲವು ಮೂಲ ತತ್ವಗಳನ್ನ ಮೊದಲನೆಯ ಪಾಠದಲ್ಲಿ ನಾವು ಕಲಿತೀವಿ. ಎರಡನೇ ಪಾಠಕ್ಕೆ ನಾವು ಹೋಗುವಾಗ ಅಲ್ಲಿ ಆದಿಕಾಂಡ ಪ್ರಕಟಣೆ ಪುಸ್ತಕದ ಅಸ್ಥಿವಾರ ಎಂಬತಕ್ಕಂಥ ವಿಷಯವಾಗಿ ನಾವು ಕಲಿತೀವಿ. ಮೂರನೇ ಪಾಠಕ್ಕೆ ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ, ಮೂರನೇ ಪಾಠ ಬಂದ್ಬಿಟ್ಟು ಮದುವೆಯ ಸಂಕೇತಗಳ ನಿರೂಪಣೆ ಎಂಬುದಾಗಿ ಕಲಿತೀವಿ. ನಾಲ್ಕನೇ ಪಾಠಕ್ಕೆ ಹೋಗುವಾಗ ಜನಾಂಗಗಳು ಮತ್ತು ರಾಜ್ಯಗಳು ಎಂಬುದಾಗಿ ನಾವು ಕಲಿತೀವಿ. ಇನ್ನು ಐದನೇ ಪಾಠಕ್ಕೆ ಹೋಗುವಂತ ಸಮಯದಲ್ಲಿ ಜನಾಂಗಗಳು ಹಾಗೂ ರಾಜ್ಯಗಳ ಎರಡು ಭಾಗವಾಗಿ ನಾವು ಕಲಿದಿದ್ದೇವೆ. ಇನ್ನು ಆರನೇ ಪಾಠಕ್ಕೆ ಬರುವಾಗ ಬಲಿದಾನದ ಉದ್ದೇಶವನ್ನು ತಿಳಿದುಕೊಳ್ಳುವುದು, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಕಲ್ತೀವಿ. ಏಳನೇ ಪಾಠಕ್ಕೆ ಬರುವಾಗ ಪ್ರವಾದನೆಗಾಗಿ ಆಧಾರಗಳು. ಎಂಟನೇ ಪಾಠದಲ್ಲಿ ನಾವು ನೋಡ್ತೇವೆ ಕೀರ್ತನೆಗಳಲ್ಲಿ ದೇವರ ಶುಭ ಸಂದೇಶ ಎಂಬುದಾಗಿ. ಒಂಬತ್ತನೇ ಪಾಠದಲ್ಲಿ ಕೀರ್ತನೆಗಳಲ್ಲಿ ದೇವರ ಶುಭ ಸಂದೇಶ ಭಾಗ 2 ಆಗಿ ನಾವು ಕಲಿತೀವಿ. ಇನ್ನು 10ನೇ ಪಾಠಕ್ಕೆ ನಾವು ಬರೋದಾದರೆ ಅಲ್ಲಿ ನಾವು ನೋಡ್ತೀವಿ ದೇವರಿಗೆ ಅವಿಧೇಯರಾದ ದುಷ್ಟರ ನಾಶ ಹೇಗಾಗುತ್ತದೆ, ಏಕಾಗುತ್ತದೆ ಎಂಬುದನ್ನ ನಾವು ಕಲಿತಿದ್ದೇವೆ. ಇನ್ನು 11ನೇ ಪಾಠಕ್ಕೆ ಬಂದಾಗ ರೂತಳು ಮತ್ತು ಎಸ್ತೇರಳು ಈ ಇಬ್ಬರು ಸ್ತ್ರೀಯರ ಕುರಿತಾಗಿ ನಾವು ಕಲಿತೀವಿ. 12ನೇ ಪಾಠದಲ್ಲಿ ನಾವು ನೋಡುವಂತರಾಗಿದ್ದೇವೆ ಅಂತ್ಯಕಾಲದ ಘಟನೆಗಳ ಮುನ್ಸೂಚಕಗಳು. ಅಂತ್ಯಕಾಲದ ಘಟನೆಗಳ ಮುನ್ಸೂಚನೆಗಳು. 13ನೇ ಪಾಠ ಕಳೆದ ವಾರ ಕಲಿತಂತ ಪಾಠ, ಕೊನೆಯ ಕಾಲದ ಸ್ವರೂಪಗಳು. ಈ ತ್ರೈಮಾಸಿಕದಲ್ಲಿ ಅದ್ಭುತವಾಗಿ ಆಶ್ಚರ್ಯಕರವಾಗಿ ದೇವರು ಕೊನೆಯ ಕಾಲದಲ್ಲಿ ನಡೆಯುವಂತ ಅಂತ್ಯಕಾಲದ ಘಟನೆಗಳನ್ನ ನಿರೂಪಣೆಯನ್ನ ನಮಗೆ ವಿವರಿಸುತ್ತಾ ಹೋಗ್ತಾ ಈ ಅಂತ್ಯಕಾಲದಲ್ಲಿ ದೇವರ ಈ ಯೋಜನೆಗಳನ್ನ ನೆರವೇರಿಸಲು ದೇವರ ಚಿತ್ತಕ್ಕೆ ಸಭೆಯು ದೇವರ ಯೋಜನೆಯನ್ನ ಪೂರೈಸುವ ಕೆಲಸವನ್ನ ಯಾವುದೇ ಕಾರಣಕ್ಕೆ ನಿಷ್ಫಲಗೊಳಿಸದೆ ಅದು ಪರಿಪೂರ್ಣವಾಗಿ ದೇವರ ಯೋಜನೆ ಸಫಲವಾಗಿ ಅಂತ್ಯದಲ್ಲಿ ಸಭೆಗೂ ಯೇಸು ಕ್ರಿಸ್ತನಿಗೂ ಜಯವಾಗುವುದರಲ್ಲಿ ದೇವರ ಮಹತ್ವವನ್ನ ನಮಗೆ ತಿಳಿಯಪಡಿಸುತ್ತಾ ನಡೆಸಿ ಇವತ್ತು ನಾವು ಒಂದು ಪರಿಪೂರ್ಣವಾದಂತ ಒಂದು ತಿಳುವಳಿಕೆಗೆ ಬಂದಿದ್ದೇವೆ, ನಂಬಿಕೆಗೆ ಬಂದಿದ್ದೇವೆ.
ವಿಶ್ವಾಸಕ್ಕೆ ಬಂದಿದ್ದೇವೆ ಮತ್ತು ನಮ್ಮ ಅಂತ್ಯಕಾಲದಲ್ಲಿ ನಮ್ಮ ಜವಾಬ್ದಾರಿಕೆಗಳು ದೇವರು ನಮ್ಮಿಂದ ಬಯಸುವಂತ ಎದುರು ನೋಡ್ತಕ್ಕಂಥ ವಿಶ್ವಾಸಕ್ಕೆ ಬದ್ಧರಾಗಿ ಜೀವಿಸುವಂತ ಪ್ರಾಮಾಣಿಕತನವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡಲು ಈ ಪಾಠದ ಮುಖಾಂತರವಾಗಿ ಸ್ವಾಮಿ ಅದ್ಭುತವಾಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಕಳೆದ ವಾರ ವಿಶೇಷವಾಗಿ ಕೊನೆಯ ಕಾಲದ ಸ್ವರೂಪಗಳ ಬಗ್ಗೆ ಬೋಧಕರಾದಂತೆ ಎಸ್ ಸಲ್ಮಾನ್ ಅವರು ಅನೇಕ ವಿಚಾರಗಳ ಕುರಿತಾಗಿ ನಮಗೆ ಸವಿವರವಾಗಿ ತಿಳಿಸಿದರು. ಈ ಪಾಠವನ್ನ ತಪ್ಪದೇ ಕೇಳುತ್ತಾ ಬಂದಿರತಕ್ಕಂಥವ್ರಿಗೆ ನಿಶ್ಚಯವಾಗಿ ಈ ಪಾಠಗಳು ನಡೆಯುತ್ತಿರುವಾಗಲೇ ಅನೇಕ ಘಟನೆಗಳು ನಡೆದು ಹೋದವು. ದೇವರ ಮೇಲೆ ನಂಬಿಕೆ, ವಿಶ್ವಾಸ, ಭರವಸೆಗಳನ್ನ ಹೇಗೆ ನಾವು ಎಂತೆಂಥ ಸಮಯದಲ್ಲಿ ಕಳ್ಕೊಳ್ಳದೆ ಅದನ್ನ ಭದ್ರಪಡಿಸಿಕೊಳ್ಳಿಕ್ಕೆ ಎಂಥ ಹೋರಾಟವನ್ನ ನಾವು ಮಾಡಬೇಕಾಗ್ತದೆ ಮತ್ತು ಆ ಹೋರಾಟದಲ್ಲಿ ಹೇಗೆ ದೇವರು ನಮಗೆ ಸಹಾಯ ಮಾಡ್ತಾನೆ ಮತ್ತು ಹೇಗೆ ತನ್ನ ಯೋಜನೆಯನ್ನ ನೆರವೇರಿಸಲು ನಮ್ಮನ್ನು ಉಪಯೋಗಿಸ್ತಾನೆ ಎಂಬುದನ್ನ ವ್ಯಕ್ತಿಗತವಾಗಿ ಈ ಪಾಠಗಳನ್ನ ಕಲಿಯುತ್ತಾ ನಾವು ಅನುಭವಿಸುತ್ತಾ ಬಂದಿದ್ದೇವೆ. ಇದು ದೇವರ ಯೋಜನೆಯಲ್ಲಿ ದೇವರ ಮಕ್ಕಳಾದ ನಮಗೆ ದೇವರು ಕೊಟ್ಟಿರುವಂತ ಒಂದು ಕೃಪೆ. ಭೂಮಿ ಮೇಲೆ ಎಷ್ಟೋ ಜನರಿದ್ದಾರೆ, ಆದ್ರೆ ಈ ರೀತಿಯಾಗಿ ಜೊತೆಯಾಗಿ ದೇವರ ನಡೆಸುವಿಕೆಗಳನ್ನ, ದೇವರ ಮಹೋನ್ನತವಾದಂತ ಆತನ ಪರಾಂಬರಿಕೆಗಳನ್ನ ಅನುಭವಿಸುತ್ತಾ ಮತ್ತು ಮುಂದೆ ಆತನ ಪರಾಂಬರಿಕೆಗಾಗಿ ಭರವಸೆಯಿಂದ ಹೆಜ್ಜೆ ಇಡಲು ಬೇಕಾದಂತ ವಿಶ್ವಾಸವನ್ನ ಪಡೆಯುತ್ತಾ ಬೆಳೆಯುವಂತ ಒಂದು ಅವಕಾಶ. ಅದರ ಬಗ್ಗೆ ಹೆಚ್ಚಿನ ಮರ್ಮವನ್ನ ತಿಳಿಯುತ್ತಾ ಹೋಗಿ ರಹಸ್ಯಗಳನ್ನ ಅರ್ಥ ಮಾಡಿಕೊಂಡು ಮುಂದೊಂದು ದಿವಸ ನಡೆದು ಹೋಗಿರುವಂತಹ ಘಟನೆಗಳು ನಮ್ಮ ಮುಂದೆ ಎದುರಾದಾಗ ನಾವು ಧೃತಿಗೆಡದೆ ಧೈರ್ಯವಾಗಿ ಸವಾಲನ್ನ ಎದುರಿಸಿ ಕ್ರಿಸ್ತನಿಗಾಗಿ ನಿಲ್ಲುವಂತ ಒಂದು ಅವಕಾಶ. ಇದು ಎಲ್ಲರಿಗೂ ಸಿಕ್ಕಿಲ್ಲ. ಎಷ್ಟು ಮಂದಿ ಸಭೆಯಾಗಿ ಕುಳಿತು ಈ ಪಾಠಗಳನ್ನ ಕಲಿತಾರೆ ಮತ್ತು ಕಲಿತು ಅದನ್ನು ತಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಾರೆ, ಎಷ್ಟು ಮಟ್ಟಿಗೆ ನೆನಪಲ್ಲಿ ಇಟ್ಕೊಳ್ತಾರೆ ಗೊತ್ತಿಲ್ಲ. ಆದರೆ ಪ್ರತಿದಿನ ಈ ರೀತಿ ನಾವು ಸಾಯಂಕಾಲ ಆಸಕ್ತಿಯಿಂದ ಅದಕ್ಕಾಗಿ ಸಮಯವನ್ನು ಪ್ರತ್ಯೇಕಿಸಿ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ಮಧ್ಯದಲ್ಲಿ ದಿನಾಲೂ ಪವಿತ್ರಾತ್ಮನು ನಮ್ಮನ್ನ ನಡೆಸುವಾಗ, ಉಪಯೋಗಿಸುವಾಗ ದಿನನಿತ್ಯ ಕಲಿಯುವಂತ ದೇವರ ಮಾತುಗಳು, ಸಂದೇಶಗಳು, ದೇವರ ಯೋಜನೆಗಳು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಮನೆ ಮಾಡಿ ಉಳಿದುಕೊಳ್ಳಲು ಮತ್ತು ಅವು ನಿರಂತರಕ್ಕೂ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮನ್ನ ಕೈ ಹಿಡಿದು ನಡೆಸಲು ಮುಂದೊಂದು ದಿವಸ ದೇವರು ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಲು ನಮ್ಮ ಕರೆಯುವಿಕೆ ಬಂದಾಗ ಈಗೋ ಇದ್ದೇನೆ, ನನ್ನನ್ನು ಕಳುಹಿಸು ಎಂಬುದಾಗಿ ಧೈರ್ಯವಾಗಿ ದೇವರ ಸೇವೆಗೆ ಹೆಗಲು ಕೊಡಲು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ, ನಾವಿಲ್ಲಿ ಸ್ವಲ್ಪ ಮಂದಿಯಾಗಿ ಕೂತಿದ್ದೇವೆ. ಈ ಪಾಠಗಳಲ್ಲಿ 8ರಿಂದ 15 ಜನರು ಕೂರ್ತೇವೆ. 8ರಿಂದ 15 ಜನರು ಅಂತ ಹೇಳುವಾಗ ಒಂದು ಸುಮಾರು 15 ಕುಟುಂಬಗಳಾಗಿ ನಾವು ಇದನ್ನ ಕಲಿತೇವೆ. ಇವತ್ತಿಗೆ ಇದು ನಮಗೆ ಯಾವ ಲಾಭವನ್ನ ತರದೇ ಇದ್ರು ಮುಂದಿನ ಭವಿಷ್ಯದಲ್ಲಿ ನಾವು ಕಲಿತಕ್ಕಂತ ಈ ಸಂಗತಿಗಳು ನಮ್ಮ ಮುಂದಿನ ಸಂತತಿಗೆ ನಾವು ಕಲಿತಂತ ಈ ವಿಷಯಗಳು ಅವರನ್ನ ಎಚ್ಚರಪಡಿಸಲು, ಅವರನ್ನ ತಿದ್ದಲು, ಅವರನ್ನ ದೇವರ ಪರಿಪೂರ್ಣವಾದಂತ ನೀತಿಯ ಮಾರ್ಗದಲ್ಲಿ ನಡೆಸಲು, ದೇವರ ರಾಜ್ಯಕ್ಕೆ ಸಿದ್ಧಪಡಿಸಲು ನಮ್ಮನ್ನ ವಿಶೇಷವಾಗಿ ದೇವರು ಉಪಯೋಗಿಸುವಂತವನಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ. ಈ ಪಾಠದಲ್ಲಿ ನಾವು ಕಲಿತೀವಿ. ಪಾಠಕ್ಕೆ ಹೋಗೋಣ. ಮೊದಲನೇದಾಗಿ ಸ್ವರ್ಣ ವಾಕ್ಯದ ಕುರಿತಾಗಿ ನಾವು ನೋಡುವಾಗ ಕೊನೆಯ ಕಾಲದ ಸ್ವರೂಪಗಳಿಂದ ಎಂಬುದಾಗಿ ಕೇಳುವಾಗ ಯೋನನ ಪ್ರವಾದನೆಯನ್ನ ಇಲ್ಲಿ ತರುವಂತವನಾಗಿದ್ದಾನೆ. ಯೋನನು ದೇವರ ಒಂದು ಕರೆಯುವಿಕೆಯನ್ನ, ಅಪ್ಪಣೆಯನ್ನ ಪಡೆದುಕೊಂಡವನಾಗಿ ನಿನವೆ ಪಟ್ಟಣಕ್ಕೆ ಹೋಗಬೇಕಾಗಿರ್ತದೆ. ಆತನ ಕಥೆಯನ್ನ ಎಲ್ರಿಗೂ ಕೂಡ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಆತನು
ನೆನವೆಗೆ ಹೋಗುವ ಬದಲು ತಾರ್ಷೀಷಿಗೆ ಹೋಗುವಂತ ಹಡಗನ್ನು ಹತ್ತುತ್ತಾನೆ. ಅದಕ್ಕೆ ಅವನದೇ ಆದಂತ ಕಾರಣಗಳು, ನೆವಗಳು ಇರ್ತವೆ. ಕಾರಣ ಪ್ರಾಮುಖ್ಯವಾಗಿ ನೆನವೆ ಪಟ್ಟಣ ಅಂತಕ್ಕಂಥದ್ದು ಬಹಳ ಕ್ರೂರವಾದಂತಹ ಜನರು ಇದ್ದಂತ ಪಟ್ಟಣ. ಯಾವ ಪಾಪಕ್ಕೂ ಹೇಸದಂತ ಜನರಿರುವಂತ ಪಟ್ಟಣ ಮತ್ತು ಬಹಳ ಕಠಿಣವಾದಂತಹ ಹೃದಯವನ್ನು ಹೊಂದಿದಂತ ಪಟ್ಟಣ. ದೇವರಿಗೂ ಹೆದರದವರು ಇದ್ದಂತ ಒಂದು ಪಟ್ಟಣವಾಗಿದೆ. ಆ ಪಟ್ಟಣಕ್ಕೆ ನಿನ್ನೆ ಈ ಒಂದು ಯೋನನನ್ನ ದೇವರು ಹೋಗು ಎಂಬುದಾಗಿ ಹೇಳುವಾಗ, ಯೋನನು ದೇವರು ತನ್ನನ್ನ ಈ ಒಂದು ಸೇವೆಗೆ ಆರಿಸಿಕೊಂಡಿದ್ದು ಗೊತ್ತಿದ್ದು, ತಾನು ಈ ಕೆಲಸವನ್ನ ಮಾಡಲೇಬೇಕಾಗಿರುವಂಥದ್ದು ಗೊತ್ತಿದ್ದು, ಇದಕ್ಕಾಗಿ ದೇವರು ಈ ಸಮಯವನ್ನ ನಿಗದಿಪಡಿಸಿದ್ದಾನೆಂಬುದು ಗೊತ್ತಿದ್ದು, ಮತ್ತು ದೇವರು ಹೇಗೂ ತಾನು ತನ್ನಿಂದ ಈ ಕೆಲಸವನ್ನ ಮಾಡಿಸಲು ಶಕ್ತನಾಗಿದ್ದಾನೆ ಮತ್ತು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಗೊತ್ತಿದ್ದು, ಆತನು ತಪ್ಪಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡುವಂತವನಾಗಿದ್ದಾನೆ. ಈ ಪಾಠದಲ್ಲಿ ಇದು ನಮ್ಮೊಬ್ಬೊಬ್ಬರನ್ನು ಸಹ ಯೋನನನ್ನ ಹೋಲಿರುವಂತದ್ದಾಗಿದೆ. ಈ ಕೊನೆ ಕಾಲದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಯಾಕಂತಂದ್ರೆ ದೇವರ ಈ ಎಚ್ಚರಿಕೆಯ ಸಂದೇಶಗಳನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕಾಗಲಿ, ನಂಬೋದಕ್ಕಾಗಲಿ, ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ, ಅವುಗಳನ್ನ ಅನುಸರಿಸಿ ದೇವರಿಗೆ ವಿಧೇಯರ ಆಗುವುದಕ್ಕಾಗಲಿ ಒಪ್ಪಲಾರದೆ ಇರುವಂತ ಕಠಿಣವಾದಂತ ಹೃದಯವನ್ನು ಹೊಂದಿದಂತ ಜನರು ಈ ಲೋಕದಲ್ಲಿ ತುಂಬಿ ತುಳುಕುವಂತವರಾಗಿರ್ತಾರೆ. ಇದನ್ನ ನಾವು ಪ್ರತಿನಿತ್ಯವೂ ನಮ್ಮ ಕಣ್ಣಾರೆ ನೋಡುವಂತವರಾಗಿದ್ದೇವೆ. ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಅದನ್ನ ಅನುಭವಿಸುವಂತವರಾಗಿದ್ದೇವೆ. ದೇವರ ಮಾರ್ಗಗಳನ್ನ ವಿರೋಧಿಸುವಂತ ಜನರು ಎಷ್ಟರ ಮಟ್ಟಿಗೆ ಅಂತ ಹೇಳುವಾಗ, ದೇವರ ಸಂದೇಶವನ್ನ ಹೇಳುವಂತವರನ್ನ ಸಂಪೂರ್ಣವಾಗಿ ಅವರನ್ನ ನಾಶಪಡಿಸಲು ಕೂಡ ಹಿಂಜರಿಯದಂತ ಜನರು ಈ ಕೊನೆ ಕಾಲದಲ್ಲಿ ಪ್ರಪಂಚದಾದ್ಯಂತ ಎಲ್ಲಿ ಹೋದರೂ ಎದುರಾಗುವಂತವರಾಗಿದ್ದಾರೆ. ಇಂಥ ಪರಿಸ್ಥಿತಿಯನ್ನೇ ಯೋನನು ಅನುಭವಿಸಿದ. ನಿನವೆ ಪಟ್ಟಣ ಹಾಗಿತ್ತು, ಇವತ್ತಿನ ಪ್ರಪಂಚವು ಹಾಗೆ ಇದೆ, ಇವತ್ತಿನ ಜಗತ್ತು ಹಾಗೆ ಇದೆ, ಈ ಲೋಕದಲ್ಲಿ ಬದುಕುತ್ತಿರತಕ್ಕಂಥ ಮಾನವರು ಹಾಗೆ ಇದ್ದಾರೆ. ದೇವರ ಚಿತ್ತಕ್ಕೆ ಒಡಂಬಡದವರು, ದೇವರ ಚಿತ್ತಕ್ಕೆ ಬದಲಾಗಿ ವಿರುದ್ಧವಾಗಿ ಇರುವಂತದ್ದು ಏನೇ ಆದರೂ ಅದನ್ನ ಮಾಡುವವರು ಈ ಲೋಕದಲ್ಲಿ ತುಂಬಿದ್ದಾರೆ. ಈಗ ಅವರಿಗೆ ಸುವಾರ್ತೆಯನ್ನ ಸಾರುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಹೀಗಾಗಿ ಅಲ್ಲಿ ಹೋದರೆ ನಿಶ್ಚಯವಾಗಿ ಈತನು ಸುವಾರ್ತೆ ಸಾರುವುದರಲ್ಲಿ ಯಾವ ಅರ್ಥವಿಲ್ಲ ಮತ್ತು ಅದರಿಂದ ಯಾವ ಪ್ರಯೋಜನವಿಲ್ಲ. ಒಂದು ವೇಳೆ ಏನಾದರೂ ಪ್ರವಾದನೆಯ ಪ್ರಕಾರವಾಗಿ ಎಲ್ಲ ದೇವರ ಭಕ್ತರಿಗೆ ಆಗುವಂತ ಹಿಂಸೆ, ನೋವು, ಸಂಕಟ, ಪ್ರಾಣಾಪಾಯಗಳು ಎದುರಾಗಿ ನನಗೂ ಬರಬಹುದು, ಅವರು ರಕ್ಷಣೆ ಹೊಂದುವುದನ್ನ ಬದಿಗಿಟ್ಟರೆ ನನ್ನ ನಾಶನಕ್ಕೆ ಇದು ಕಾರಣ ಆಗ್ಬೋದು, ನನ್ನ ಅಂತ್ಯಕ್ಕೆ ಕಾರಣ ಆಗ್ಬೋದು, ಅಥವಾ ನಾನು ಅಲ್ಲಿಗೆ ಹೋಗಿ ಯಾವುದೇ ಒಂದು ಸಫಲವಿಲ್ಲದೆ ಕ್ರೂರ ಜನರ ಕೈಗೆ ಒಪ್ಪಿಸಿ ಮಾರಣ ಹೋಮಕ್ಕೆ ದಾರಿ ಆಗ್ಬಹುದು. ಈ ಎಲ್ಲ ಭಯದಿಂದ ಆತನು ದೇವರ ಚಿತ್ತವನ್ನ, ದೇವರ ಯೋಜನೆಯನ್ನ ಆತನು ತಪ್ಪಿಸಿಕೊಳ್ಳಲು ಓಡಿ ಹೋಗುವಂತದ್ದನ್ನ ನಾವು ನೋಡ್ತೇವೆ. ಆದರೆ ಈ ಪ್ರವಾದಿ ಎಲ್ಲಿಗೆ ಹೋದರೂ ದೇವರು ಮಾತ್ರ ತಾನು ಮಾಡಬೇಕಾದದನ್ನ ನಿಶ್ಚಯವಾಗಿ ಮಾಡೇ ಮಾಡ್ತಾನೆ ಎಂಬುದನ್ನ ಈ ಯೋನನ ಜೀವಿತದಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವರು ಆತನಿಗೆ ಹೇಳಿದ್ರು, ಆದ್ರೆ ಆತನ ಕೇಳಲಿಲ್ಲ. ಅವನು ಹೋಗ್ತಾನೆ, ಬೇರೆ ಕಡೆ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ದೇವರು ಆತನ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವಾಗ ಪ್ರವಾದಿಗಳನ್ನ ನಾವೆಷ್ಟೇ ಸಾರಿ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ದೇವರು ಒಂದು ಸಾರಿ ನಮ್ಮನ್ನ ಕರೆದ ಮೇಲೆ ಆ ಕೆಲಸದಲ್ಲಿ
ನಿಶ್ಚಯವಾಗಿ ನಮ್ಮನ್ನು ಉಪಯೋಗಿಸಲು ಶಕ್ತನಾಗಿದ್ದಾನೆ. ಮತ್ತನು ಯಾವ ಕಾರಣಕ್ಕೂ ಆತನ ಯೋಜನೆಯಲ್ಲಿ ಆತನು ನಿಷ್ಫಲನಾಗುವುದಿಲ್ಲ. ಆ ಒಂದು ಕರೆಯುವಿಕೆ ಯೋನನಿಗೆ ಕೊಟ್ಟಿದ್ರು. ಯೋನನೇ ಹೋಗಿ ಆ ಕೆಲಸವನ್ನ ಮಾಡುವುದು. ಇವತ್ತು ನಮ್ಮ ಜೀವಿತದಲ್ಲಿಯೂ ದೇವರು ನಮಗೆ ಒಂದು ಸಣ್ಣ ಜವಾಬ್ದಾರಿಕೆಯನ್ನ ನೇಮಿಸಿದರು. ಅದು ದೇವರ ಚಿತ್ತವಾಗಿದ್ದರು. ನಾವು ತಪ್ಪಿಸಿಕೊಳ್ಳುವಂತ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು, ಅದಕ್ಕೆ 1000 ನೆವಗಳು ಇದ್ದರು, ಅದ್ಯಾವುದು ದೇವರ ಮುಂದೆ ನಿಲ್ಲೋದಿಲ್ಲ. ಕೊನೆಗೆ ದೇವರ ಚಿತ್ತಕ್ಕೆ ನಾವು ಒಡಂಬಡಲೇಬೇಕಾಗ್ತದೆ ಮತ್ತು ನಮ್ಮಿಂದ ದೇವರ ಯೋಜನೆ ನೆರವೇರ್ತದೆ. ದೇವರು ನೆರವೇರುವ ಹಾಗೆ ಮಾಡ್ತಾನೆ. ಆತನು ಸರ್ವಶಕ್ತನು ಎಂಬುದನ್ನ ಈ ಪಾಠದಲ್ಲಿ ನಾವು ನೋಡ್ತೇವೆ. ಆತನು ಎಷ್ಟೇ ಪ್ರಯತ್ನ ಪಟ್ಟರು ಆತನು ತಪ್ಪಿಸ್ಕೊಳ್ಳಕ್ಕಾಗುದಿಲ್ಲ. ಯೇಸು ಸ್ವಾಮಿ ಆ ನೆನವೆ ಪಟ್ಟಣದವರ ವಿಚಾರದಲ್ಲಿ ಮಾತಾಡ್ತಾ 12ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 38ರಿಂದ 42 ವಚನಗಳ ತನಕ ನಾವು ಓದಿಕೊಳ್ಳೋಣ. 38ರಿಂದ 42 ವಚನಗಳ ತನಕ ದಯಮಾಡಿ ಯಾರಾದ್ರೂ ಓದ್ಬೇಕೆಂದ ಕೇಳ್ಕೊತೇನೆ. ಓಕೆ, ನಾನು ಓದ್ತೇನೆ 38ರಿಂದ. ಆಗ ಶಾಸ್ತ್ರಿಗಳಲ್ಲಿಯೂ ಪರಿಸಾರದಲ್ಲಿಯೂ ಕೆಲವರು, ಬೋಧಕನೇ, ನಿನ್ನಿಂದಾಗುವ ಒಂದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ನಮಗೆ ಅಪೇಕ್ಷೆ ಇದೆ ಎಂದು ಆತನನ್ನು ಕೇಳಲಾಗಿ, ಆತನು ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, ವ್ಯಭಿಚಾರಿಣಿಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ, ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇವನು. ನ್ಯಾಯ ವಿಚಾರಣೆಯಲ್ಲಿ ನೆನವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವರು. ಅವರು ಯೋನನು ಸಾರದ ವಾಕ್ಯವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಇಲ್ಲಿ ಯೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಇಲ್ಲಿ ಯೋನನ ವಿಚಾರವನ್ನ ಕುರಿತಾಗಿ ನೋಡುವಾಗ, ನಿನೆವೆ ಪಟ್ಟಣಕ್ಕೆ ನ್ಯಾಯ ವಿಚಾರಣೆ ಆಗಿ ತೀರ್ಪು ವಿಧಿಸುವಂತಹ ಸಮಯದಲ್ಲಿ ಪ್ರವಾದಿಯನ್ನ ಕಳಿಸುವಾಗ ಆ ನ್ಯಾಯ ವಿಚಾರಣೆಯ ಕುರಿತಾಗಿ ಆತನು ಸಂದೇಶವನ್ನ ಹೇಳಬೇಕಾದಲ್ಲಿ ಅವರು ಕ್ರೂರಿಗಳಾಗಿದ್ದಾಗೂ ಸಹ ದೇವರು ಅವರನ್ನ ಕರುಣಿಸಿದರಿಂದ ಮತ್ತು ಅವರೆಷ್ಟೇ ಕೆಟ್ಟವರಾಗಿದ್ರೂ ಸಹ ಇಡೀ ನಿನೆವೆ ಪಟ್ಟಣ ರಾಜನಿಂದ ಹಿಡಿದು ಮನೆ ಆಳುಗಳ ತನಕ ಪ್ರತಿಯೊಬ್ಬರು ಸಹ ದೇವರ ಕಡೆಗೆ ತಿರುಗಿಕೊಂಡು ರಕ್ಷಿಸಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಈ ಕೊನೆ ಕಾಲದಲ್ಲಿ ಅದಕ್ಕಿಂತ ಜನರು ಕ್ರೂರವಾದಂತ ಕಠೋರಿಗಳಾಗಿದ್ದುಕೊಂಡು ಅವರು ನ್ಯಾಯ ವಿಚಾರಣೆಯ ಸಮಯದಲ್ಲಿ ಇವರಿಗೆ ನ್ಯಾಯ ವಿಧಿಸುವಂತವರಾಗ್ತಾರೆ ಎಂಬುದನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇದು ಯಾರ ವಿಚಾರದಲ್ಲಿ ಎಂಬುದಾಗಿ ಹೇಳುವಾಗ, ಯಹೂದಿ ಜನಾಂಗ, ದೇವರ ಆರಿಸಿಕೊಂಡಂತ ಜನಾಂಗ, ದೇವರ ಸಭೆ, ದೇವರು ಕರೆಯಲ್ಪಟ್ಟಂತ ಜನಾಂಗ, ದೇವರ ರಾಜ್ಯವನ್ನ ಎದುರು ನೋಡ್ತಿದ್ದಂತ ಜನಾಂಗ, ನ್ಯಾಯ ವಿಚಾರಣೆಯಲ್ಲಿ ನೀತಿವಂತರೆಂಬುದಾಗಿ ತೀರ್ಮಾನಿಸಲ್ಪಡಬೇಕಾದಂತ ಜನಾಂಗದ ಕುರಿತಾಗಿ ಹೇಳುವಂತವನಾಗಿದ್ದಾನೆ. ಇದು ಲೋಕಕ್ಕೆ ನ್ಯಾಯ ವಿಚಾರಣೆ ಆಗುವಾಗ ಸಭೆಗೂ ಕೂಡ ನ್ಯಾಯ ವಿಚಾರಣೆ ನಡೆಯುವಂತದ್ದಾಗಿರ್ತದೆ. ಆದರೆ ಲೋಕದಲ್ಲಿ ಕೆಟ್ಟವರಾಗಿದ್ದವರು ದೇವರ ಕಡೆಗೆ ತಿರುಗಿಕೊಂಡು ಸಭೆಯಲ್ಲಿ ಒಳ್ಳೆಯವರೆನಿಸಿಕೊಂಡು ಬದುಕುತ್ತಿದ್ದಂತ ಜನರು ನ್ಯಾಯ ವಿಚಾರಣೆಗೆ ಒಳಗಾಗುವಂತ ಪ್ರಸಂಗವನ್ನ ಅಂತ್ಯಕಾಲದಲ್ಲಿ ಎದುರು ನೋಡ್ಬೇಕಾಗ್ತದೆ, ಎದುರಿಸಬೇಕಾಗ್ತದೆ ಅಂತ ಪರಿಸ್ಥಿತಿ ಉಂಟಾಗ್ತದೆ ಎಂಬುದನ್ನ ಈ ಪಾಠದಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. ಅಂದರೆ ಯಾರು ದೇವರಿಗೆ ನಾವು ಸಂಪೂರ್ಣವಾಗಿ ಹತ್ತಿರವಾಗಿದ್ದೇವೆ ಎಂಬುದಾಗಿ ಭಾವಿಸ್ತಾರೋ ಅಂಥವರು ದೇವರಿಂದ
ದೂರಾಗಿ ಇರುವುದನ್ನ ಗ್ರಹಿಸಿಕೊಳ್ಳದೆ ಇರುವಂತ ಪರಿಸ್ಥಿತಿ ಕೊನೆ ಕಾಲದಲ್ಲಿ ಎದುರಾಗುವಂತದ್ದಾಗಿದೆ ಎಂಬುದನ್ನ ಈ ಪಾಠದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ನಾವು ನೋಡುವಾಗ ಈ ಒಂದು ಕೊನೆಯ ಕಾಲದಲ್ಲಿ ಆ ನೆನವೆ ಪಟ್ಟಣದವರ ಪಶ್ಚಾತ್ತಾಪವು ಅವರನ್ನ ದೇವರ ಕಡೆಗೆ ಕರುಣೆಗೆ ನಡೆಸಿತು. ಅವರು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಈ ಕೊನೆಯ ಕಾಲದಲ್ಲಿ ದೇವರ ಸೇವೆಯಲ್ಲಿ ನಮ್ಮ ಭಾವನೆಗಳು, ನಮ್ಮ ಹೋರಾಟಗಳು ಏನೇ ಇದ್ರೂ ಅಂತ್ಯದಲ್ಲಿ ಜಯವನ್ನ ಸಾಧಿಸುವಂತವನು ದೇವರೇ ಆಗಿದ್ದಾನೆ. ಯಾಕಂತಂದ್ರೆ ಎಲ್ಲವನ್ನ ಆತನು ತನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳುವಂತವನಾಗಿದ್ದಾನೆ. ಕೆಟ್ಟದ್ದರಿಂದ ಒಳ್ಳೆಯದನ್ನ ಮಾಡ್ತಾನೆ. ಒಳ್ಳೆಯದನ್ನ ಕೆಟ್ಟವರಾಗಿರುವಂತವರನ್ನ ಒಳ್ಳೆತನದಲ್ಲಿ ಇದ್ದುಕೊಂಡು ನಾಶವಾಗ್ತಕ್ಕಂಥದ್ದನ್ನು ಸಹ ನೋಡಬೇಕಾದಂತ ಪರಿಸ್ಥಿತಿಯನ್ನ ಎದುರಿಸಬೇಕಾಗ್ತದೆ. ಆದರೆ ಯಾವನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದು ಆತನ ಬಯಕೆ ಆಗಿರುವುದರಿಂದ ಕೆಟ್ಟವರಾಗಿರ್ತಕ್ಕಂಥ ನಿನವೆಯವರು ದೇವರ ಕಡೆಗೆ ತಿರುಗಿಕೊಂಡು ನ್ಯಾಯ ತೀರ್ಪಿನಿಂದ ಅವರು ತಪ್ಪಿಸಿಕೊಳ್ಳುವಾಗ ದೇವರನ್ನ ಅರಿತಂತ ದೇವ ಜನರು ಎಲ್ಲಾ ನ್ಯಾಯ ವಿಚಾರಣೆ ಕುರಿತಾದಂತ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿದಂತ ದೇವರ ಜನರು ನ್ಯಾಯ ವಿಚಾರಣೆಗೆ ಒಳಗಾಗಿ ನಿತ್ಯ ನಾಶನಕ್ಕೆ ಒಳಗಾಗುವುದಾದರೆ ಅದು ಎಂತ ಘೋರವಾದಂತ ಭೀಕರವಾದಂತ ಒಂದು ಪರಿಸ್ಥಿತಿ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಂತ ಕೇಡಿನಿಂದ ತಪ್ಪಿಸಿಕೊಳ್ಳಲು ದೇವರ ಜನಾಂಗ ಈ ಕೊನೆ ಕಾಲದಲ್ಲಿ ಅನ್ಯರಿಗಿಂತ ದೇವರ ಸತ್ಯವನ್ನ ತಿಳಿದುಕೊಳ್ಳುತ್ತಿರುವಂತ ದೇವ ಜನರು ದೇವರ ಸತ್ಯಕ್ಕೆ ವಿಧೇಯರಾಗುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಮತ್ತು ವಿಧೇಯರಾಗಿ ದೇವರ ಸನ್ನಿಧಾನವನ್ನ ಸೇರುವುದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಅದರ ಬಗ್ಗೆ ಸಭೆಯು ಎಚ್ಚರಗೊಳ್ಳಬೇಕಾದಂತಹ ಸಮಯ ಇದಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಿನ್ನವೇ ಪಟ್ಟಣವು ನಾಶವಾಗಬೇಕಾದ್ರೆ ಅವರು ಪಶ್ಚಾತ್ತಾಪ ಪಟ್ಟರು. ಆದರೆ ಅವರ ಪಶ್ಚಾತ್ತಾಪವು ಆ ಪಟ್ಟಣವನ್ನ ಉಳಿಸಿತು. ಈ ಕೊನೆ ಕಾಲದಲ್ಲೂ ಸಹ ದೇವರ ಜನರು ಲೋಕದ ಕಟ್ಟ ಕಡೆಯವರೆಗೂ ಇದ್ದಾರೆ. ಆದರೆ ಅನೇಕ ವಿಷಯಗಳಲ್ಲಿ ದೇವರ ಸಭೆ ಪಶ್ಚಾತ್ತಾಪ ಪಡದಂತಹ ಹೃದಯವನ್ನ ಹೊಂದಿದವರಾಗಿದ್ದಾರೆ. ಹೇಗೆ ಅಂತಂದ್ರೆ ಅವರು ವಿಗ್ರಹಾರಾಧನೆಯಿಂದ ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರು. ಆದರೆ ಇವತ್ತು ದೇವರ ಆರಾಧನೆಗೆ ವಿರುದ್ಧವಾದಂತ ಆಚರಣೆ, ಭಾನುವಾರ ಆಚರಣೆಯನ್ನ ಅನುಸರಿಸುವಂತ ದೇವ ಜನರೆಂದು ಕರೆಸಿಕೊಳ್ಳುವಂತ ಕ್ರೈಸ್ತರು ತಮ್ಮ ಹೃದಯವನ್ನ ಕಠಿಣಪಡಿಸಿಕೊಂಡು ನ್ಯಾಯ ತೀರ್ಪಿನ ಸಮಯದಲ್ಲಿ ನಿತ್ಯ ನಾಶನವನ್ನ ಎದುರುಗೊಳ್ಳುವಂತ ಪರಿಸ್ಥಿತಿ ಎದುರಾಗ್ತದೆ ಎಂಬುದನ್ನ ನಾವು ನೋಡುವಂತವರಾಗಿದ್ದೇವೆ. ಹೇಗೆ ನಿನವೆ ಪಟ್ಟಣಕ್ಕೆ ದೇವರು ಕೊನೆಯ ಸಂದೇಶವನ್ನ ಕಳಿಸಿದನೋ ಹಾಗೆ ಕೊನೆಯ ಕಾಲದಲ್ಲಿರ್ತಕ್ಕಂಥ ದೇವ ಜನರಿಗೆ ದೇವರು ಕೊನೆಯ ಸಂದೇಶವನ್ನ ಕಳಿಸುವಂತವನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಈ ಲೋಕಕ್ಕೆ ಅಂತಿಮವಾದ ಎಚ್ಚರಿಕೆಯ ಸಂದೇಶವನ್ನು ಅಡ್ವೆಂಟಿಸ್ಟರಾದ ನಾವು ಕೊಡುವಾಗ ಕೊನೆಯ ದಿನಗಳಲ್ಲಿ ನಮಗೂ ಸಹ ಇದೇ ರೀತಿಯಾದ ಅನುಭವವಾಗುತ್ತದೆಂದು ನಾವು ನಿರೀಕ್ಷಿಸಬಹುದೇ? ಇದಕ್ಕೆ ಹೌದು ಎರಡು ಉತ್ತರಗಳಿವೆ. ನನ್ನ ಪ್ರಜೆಗಳೇ, ಅವಳನ್ನು ಬಾಬೆಲ್ ಅಂದರೆ ಧರ್ಮಭ್ರಷ್ಟವಾದ ಸಭೆ ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು ಎಂಬ ಸಂದೇಶವನ್ನು ಉಳಿದ ಸಭೆಯಾದ ಅಡ್ವೆಂಟಿಸ್ಟರು ಜಗತ್ತಿನಾದ್ಯಂತ ಸಾರುವಾಗ ಅನೇಕರು ಬಾಬಿಲನ್ನು ಬಿಟ್ಟು ಒಂದು ಸಭೆಗೆ, ಸತ್ಯ ಸಭೆಗೆ ಸೇರುವರು. ಲೋಕದಾದ್ಯಂತ ಜನರು ಮೃಗವಾದ ರೋಮನ್ ಕ್ಯಾಥಲಿಕ್ ಸಭೆಗೆ ವಿರುದ್ಧವಾಗಿ ನಿಂತು ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಣ ನಂಬಿಕೆಯನ್ನು ಕೈಕೊಳ್ಳುವರು. ಈ ಜನರು ನಿನವೆ ಪಟ್ಟಣದ ಜನರಂತೆ ದೇವರ ಉಗ್ರ ಕೋಪದಿಂದಲೂ ನ್ಯಾಯ ತೀರ್ಪಿನಿಂದಲೂ ತಪ್ಪಿಸಿಕೊಂಡು
ರಕ್ಷಿಸಲ್ಪಡುವರು. ನಾವು ನೋಡ್ತೇವೆ ಕೊನೆ ಕಾಲದಲ್ಲಿ ಏನ್ ನಡೀತದೆ ಎಂಬುದನ್ನ ಈ ಪಾಠದಲ್ಲಿ ನಮಗೆ ತಿಳಿಸಲ್ಪಡುತ್ತೆ. ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಜೀವಿಸಿದಂತ ಜನರು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ಒಳಪಡುವಂತವರಾಗ್ತಾರೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾಡದಂತ ಪಾಪಕ್ಕಾಗಿ ಯಥಾರ್ಥವಾದಂತ ಪಶ್ಚಾತ್ತಾಪವನ್ನು ಪಟ್ಟು ದೇವರ ನೊಗವನ್ನ ಹೊರೋದಕ್ಕೆ ಸಿದ್ಧರಾಗ್ತಾರೆ. ಇಂಥ ಒಂದು ಬದಲಾವಣೆಯನ್ನ ಅಂತ್ಯಕಾಲದಲ್ಲಿ ಸಭೆಯ ಮುಖಾಂತರವಾಗಿ ದೇವರು ಮಾಡುವಂತವನಾಗಿದ್ದಾನೆ. ಒಂದು ವೇಳೆ ಯೋನನ ಹಾಗೆ ನಾವು ಎಂತಹ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದರು, ಎಂಥ ಸಂಕಟವು ನಮ್ಮ ಎದುರು ಇದ್ದರು, ಎಂಥ ಭಯಂಕರವಾದಂತ ಕಷ್ಟಗಳು ಇಕ್ಕಟ್ಟುಗಳು ನಮಗೆ ಎದುರಾಗಿದ್ದರು, ಜೀವದ ಭಯವಿದ್ದರು, ದೇವರಿಗಾಗಿ ನಾವು ಆತನು ನಮ್ಮ ಜೊತೆಯಲ್ಲಿದ್ದಾನೆ ಎನ್ನುವಂತ ನಂಬಿಕೆ ವಿಶ್ವಾಸದಿಂದ ದೇವರ ಚಿತ್ತಕ್ಕೆ ಒಳಪಟ್ಟು ಆತನ ಸೇವೆಯಲ್ಲಿ ನಾವು ಮಾಡಬೇಕಾದಂತ ಕಾರ್ಯವನ್ನ ನಿಷ್ಠೆಯಿಂದ ಮಾಡುವಾಗ ದೇವರು ತಾನು ಮಾಡಬೇಕಾದಂತ ಕಾರ್ಯವನ್ನ ಆತನು ಮಾಡಲು ಸಾಧ್ಯವಾಗ್ತದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮಂಗಳವಾರ ಪಾಠಕ್ಕೆ ಬರುವಾಗ ಬೆಲ್ಶಚ್ಚರನ್ನು ಏರ್ಪಡಿಸಿದಂತ ಔತಣ ಕೂಡ ಇಲ್ಲಿ ನಮಗೆಲ್ಲ ಗೊತ್ತುಂಟು. ನೆಬೂಕದ್ನೆಚ್ಚರನು ದೇವರ ವಿರುದ್ಧವಾಗಿ ಆತನ ಆಲೋಚನೆಗಳು ಆತನ ಒಂದು ಜೀವಿತದಲ್ಲಿ ಉಂಟಾದಾಗ ದೇವರು ಹೇಗೆ ತಾನು ಸರ್ವಶಕ್ತನು ರಾಜ್ಯಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಬದಲಾಯಿಸುವಂತವನು, ತನಗೆ ಬೇಕಾದವರಿಗೆ ಅಧಿಕಾರವನ್ನು, ಆಯುಸ್ಸನ್ನು, ಅಂತಸ್ತನ್ನು, ಅವಕಾಶಗಳನ್ನು ಕೊಟ್ಟು ತಾನು ಅವುಗಳನ್ನ ನಿಯಂತ್ರಿಸಿ ತನ್ನ ಚಿತ್ತವನ್ನ ನೆರವೇರಿಸ್ತಾನೆ ಎಂಬುದನ್ನ ನೆಬೂಕದ್ನೆಚ್ಚರನ ರಾಜನ ಆತನ ಒಂದು ವೈಯಕ್ತಿಕವಾದಂತಹ ಅನುಭವದಿಂದ ನಾವು ದಾನಿಯೇಲನ ಪ್ರವಾದನೆಯಲ್ಲಿ ನಾವು ನೋಡುವಂತರಾಗಿದೆ. ನೆಬೂಕದ್ನೆಚ್ಚರನು ತಾನು ಪರೀಕ್ಷೆ ಮಾಡುವಾಗ ಆತನು ಈ ಒಂದು ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರನ್ನು, ದಾನಿಯೇಲನನ್ನು ಪರೀಕ್ಷೆಗೆ ಒಳಪಡಿಸಲ್ಪಡುವಾಗ ಹೇಗೆ ಇವರ ದೇವರುಗಳು ಅವರನ್ನ ಉಳಿಸಿಕೊಂಡ್ರು ಎಂಬುದನ್ನ ಕಣ್ಣಾರೆ ಕಂಡರು. ದಾನಿಯೇಲನು ಸಿಂಹದ ಬಾಯಿಂದ ತಪ್ಪಿಸಿಕೊಂಡು ಬಂದರು. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಬೆಂಕಿಯ ಬಳೆಯೊಂದಿಗಿಂತ ತಪ್ಪಿಸಿಕೊಂಡರು. ಆ ಸಮಯದಲ್ಲಿ ಅದೇ ನೆಬೂಕದ್ನೆಚ್ಚರನ ರಾಜನು ದಾನಿಯೇಲನ ದೇವರು ಪರಾತ್ಪರನಾದ ದೇವರು, ಆತನ ಆಡಳಿತವು ಶಾಶ್ವತವಾದದ್ದು, ಆತನು ತಾನು ಒಪ್ಪುವವರಿಗೆ ಈ ಅಧಿಕಾರವನ್ನು, ರಾಜತ್ವಗಳನ್ನು ಕೊಡಶಕ್ತನು ಎಂಬುದಾಗಿ ಆತನು ಪ್ರಕಟ ಮಾಡಿದ್ದು. ಮತ್ತು ಆ ಒಂದು ಬಾಬೆಲ್ ಸಂಸ್ಥಾನದಲ್ಲಿದ್ದಂತ ಎಲ್ಲರೂ ಸಹ ದಾನಿಯೇಲನ ದೇವರನ್ನ ಆರಾಧನೆ ಮಾಡಬೇಕಾಗಿ ಅಪ್ಪಣೆ. ಇಂಥ ಮನವರಿಕೆಯನ್ನ ಹೊಂದಿದಂತ ನೆಬೂಕದ್ನೆಚ್ಚರನು ಒಂದೊಂದು ದಿವಸ ತಾನೇ ತನ್ನನ್ನೇ ದೇವರೆಂಬುದಾಗಿ ಆರಾಧನೆ ಮಾಡೋದಕ್ಕೆ ಅಪ್ಪಣೆ ಕೊಟ್ಟು ಮತ್ತೆ ಪಾಪದಲ್ಲಿ ಬಿದ್ದು ಆತನ ಹೃದಯವನ್ನ ಕಠಿಣಪಡಿಸಿಕೊಳ್ಳುವುದನ್ನ ನಾವು ನೋಡುವಂತವರಾಗಿದೆ. ಇದು ನಿರಂತರವಾಗಿ ನಡೆಯುವಂತ ಒಂದು ಕಾರ್ಯ. ಈ ಲೋಕದಲ್ಲಿ ಅಧಿಕಾರಗಳು, ನಾಯಕತ್ವಗಳು ಉರುಳಿ ಬೀಳ್ತಾ ಹೋದ್ರೂ ಸಹ ಆ ಅಧಿಕಾರದಲ್ಲಿ, ಆ ಸಮಯದಲ್ಲಿ ನಾಯಕತ್ವವನ್ನು ಹೊಂದಿದಂತ ನಾಯಕರುಗಳು ತಮ್ಮ ಹೃದಯವನ್ನ ಕಠಿಣಪಡಿಸಿಕೊಂಡವರಾಗಿ ಬದುಕುವಂತವರಾಗಿ, ಅಂತ ಸಮಯದಲ್ಲಿ ದೇವಜನರು ಆ ರಾಜ್ಯಗಳ ಹಿತಕ್ಕಾಗಿಯೇ ಕೆಲಸ ಮಾಡ್ತಿದ್ದರು. ಅವರನ್ನ ಹಿಂಸಿಸಿ, ಅವರನ್ನ ಶೋಧಿಸಿ, ಅವರನ್ನ ನಾಶಪಡಿಸುವಂತ ಪ್ರಯತ್ನಗಳೇ ಎಲ್ಲ ಕಾಲಕ್ಕೂ ನಡೆದು ಬರುವಂತ. ಇಲ್ಲಿ ನಾವು ನೋಡ್ತೇವೆ, ದೇವರು ಇಂತಹ ಒಂದು ಕಾರ್ಯಗಳಲ್ಲಿ ತಾನು ನಿಶ್ಚಯವಾಗಿ ತನ್ನ ಕೈಯನ್ನ ಹಾಕ್ತಾನೆ. ತಾನು ಮಾಡಬೇಕಾದಂತ ಕಾರ್ಯಗಳನ್ನ ಮಾಡ್ತಾನೆ. ತನ್ನ ಘನತೆ, ಗೌರವವನ್ನ ಆತನು ಕಾಪಾಡಿಕೊಳ್ತಾನೆ. ಆತನು ತನ್ನ ನಾಮದ ಘನತೆಯನ್ನ ಎಂದಿಗೂ ಕೂಡ ಬಿಟ್ಟು ಕೊಡುವುದಿಲ್ಲ ಎಂಬುದಾಗಿ ಪಾಠದಲ್ಲಿ ನಾವು ನೋಡ್ತೇವೆ. ಈತನು ಬೆಲ್ಶಚ್ಚರನು ನೆಬೂಕದ್ನೆಚ್ಚರನ ಮೊಮ್ಮಗನು. ಈತನಿಗೆ ಈಗಾಗಲೇ
ಈ ಎಲ್ಲ ನಡೆದು ಹೋದಂತಹ ಘಟನೆಗಳ ಅನುಭವ ಇರುತ್ತದೆ. ಆದ್ರೆ ಆತನು ಆ ಅನುಭವಗಳಿದ್ರೂ ಸಹ ಅದರ ಬಗ್ಗೆ ಗಮನ ಕೊಡೋದಿಲ್ಲ, ಅದರ ಬಗ್ಗೆ ಲೆಕ್ಕಕ್ಕೆ ತೆಗೆದುಕೊಂಡಿರುವುದಿಲ್ಲ. ಕಾರಣ ಆತನಿಗಿದ್ದಂತ ರಾಜವೈಭವ, ಸಿರಿ ಸಂಪತ್ತು, ಎಲ್ಲಾ ರೀತಿಯಾದಂತಹ ಮದಡಿನಿಂದ ಆತನು ಬದುಕು. ಆತನು ತಾನೇ ಶಾಶ್ವತವಾಗಿ ಈ ಲೋಕದಲ್ಲಿ ರಾಜನಾಗಿರ್ತೇನೆಂಬುದಾಗಿ ಭಾವಿಸಿಕೊಂಡ. ಯಾವ ದೇವರು ಕೂಡ ಅವನಿಗೆ ಏನು ಮಾಡಕ್ಕಾಗುವುದಿಲ್ಲ ಎಂಬುದಾಗಿ ಅಂದುಕೊಂಡಿದ್ದ. ಅಂತ ವಿಪರೀತವಾದಂತ ಕೆಟ್ಟ ದುರಾಲೋಚನೆಗಳನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡವ ಈ ಬಾಬೇಲಿಗೆ ಸೆರೆಯಾಗಿ ಒಯ್ಯಲ್ಪಡುವ ದೇವರ ಯೆರೂಸಲೇಮಿನಿಂದ ತಂದಂತ ದೇವರ ಆಲಯದ ಪರಿಶುದ್ಧವಾದಂತ ಆತನ ಆ ಆಲಯದ ಉಪಕರಣಗಳನ್ನು ತರಿಸಿ ಅದರಲ್ಲಿ ಮದ್ಯವನ್ನು ಕುಡಿದು ತನ್ನ ಜೊತೆಯಲ್ಲಿ ಇದ್ದವರು ಸಹ ಆ ಒಂದು ಮದ್ಯವನ್ನು ಕುಡಿದು ಔತಣದ ಆ ಸಂಭ್ರಮವನ್ನ ಆಚರಿಸಿ ದೇವರ ಘನತೆಯನ್ನ ಅವಮಾನ ಪಡಿಸುವಾಗ ಅಲ್ಲಿಗೆ ಅವನ ಆಧಿಪತ್ಯ ಮುಕ್ತಾಯವಾಗಬೇಕಾಗಿತ್ತು. 70 ವರ್ಷಗಳ ಪ್ರವಾದನೆ ನೆರವೇರಬೇಕಾಗಿತ್ತು. ಅದೇ ರಾತ್ರಿ ಕ್ರಿಸ್ತಿಯ ರಾಜರು ದಾರವೇಷನು ಅವನ ಮೇಲೆ ಆಕ್ರಮಣ ಮಾಡಿ ಆತನನ್ನ ಅದೇ ದಿನವೇ ಕೊಂದು ಹಾಕ್ತಾರೆ ಮತ್ತು ಇಡೀ ಬಾಬೆಲ್ ಸಾಮ್ರಾಜ್ಯ ದಾರ್ಯವೇಷನ ಪಾಲಾಗ್ತದೆ ಎಂಬುದಾಗಿ ನಾವು ನೋಡುವಂತಾಗಿದೆ. ಈ ದಾರ್ಯವೇಷನ ಒಂದು ಪ್ರವಾದನೆ ಕೂಡ ದೇವರು ಸತ್ಯವೇದದಲ್ಲಿ ಮುಂಚಿತವಾಗಿ ತಿಳಿಸಿದೆ. ದೇವರು ತನ್ನ ಕೆಲಸವನ್ನ ನಡೆಸುವುದಕ್ಕೆ ಯಾರ ಮುಖಾಂತರವಾದರೂ ಮಾಡಬಹುದು. ಈಗ 70 ವರ್ಷಗಳ ಕಾಲ ಸರಿಯಾಗಿ ಬಿದ್ದಿರ್ತಕ್ಕಂಥ ಈ ಯೆರೂಸಲೇಮಿನಿಂದ ಬಂದಂತ ದೇವರ ಜನರನ್ನ ಬಿಡುಗಡೆ ಮಾಡುವಂತ ಪರಿಸ್ಥಿತಿನಲ್ಲಿ ಆಗಿದ್ದಂತ ಈ ಬಾಬೆಲ್ ರಾಜರುಗಳು ತಯಾರಿರಲಿಲ್ಲ. ಆದರೆ ಇವರಿಗೆ ಬಿಡುಗಡೆಗಾಗಿ ದೇವರ ಯೋಜನೆ ನಡೆಯುವಾಗ ಅಲ್ಲಿ ಇವರ ಅಂತ್ಯ ಆಗಲೇಬೇಕಾಗ್ತದೆ. 70 ವರ್ಷಗಳ ಪ್ರವಾದನೆಯ ಪ್ರಕಾರವಾಗಿ ಬಿಡುಗಡೆಯಾಗಲು ದೇವರು ತಾನು ಮೊದಲೇ ನೇಮಿಸಿರುವಂತ ತನ್ನ ಸೇವಕನನ್ನ ಕಳಿಸಿಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಕೊರೇಶನ ವಿಷಯದಲ್ಲಿ ನಡೆಯುವಂತ ಒಂದು ಪ್ರವಾದ. ಕೊರೇಶನನ್ನ ನಾನು ಈ ಕ್ಷಣಕ್ಕಾಗಿ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾರೆ. ನಿನ್ನೆ ತಾನೇ ನಾವು ಆ ಪಾಠವನ್ನ ನಾವು ಕಲ್ತೀವಿ. ನಾವು ನೋಡ್ತೇವೆ 2 ಪೂರ್ವ ವೃತ್ತಾಂತ ಕಾಲ 36ನೇ ಅಧ್ಯಾಯ 22, 23ನೇ ವಚನದಲ್ಲಿ ಕಲ್ತೀವಿ. ಇನ್ನೊಂದ್ಸಾರಿ ಅದನ್ನು ಓದ್ಬಿಡೋಣ. ಯೆಶಾಯನ ಪ್ರವಾದನೆಯಲ್ಲೂ ಸಹ ಮಾತುಗಳನ್ನು ನಮಗೆ ತಿಳಿಸುವಂತನಾಗಿರ್ತಾನೆ. ಕೊರೇಶನು ವಿಚಾರದಲ್ಲಿ ಮಾತುಗಳನ್ನು ತಿಳಿಸ್ತಾರೆ. ನೋಡೋಣ. 2 ಪೂರ್ವ ವೃತ್ತಾಂತ ಕಾಲ 36, 22. ಸತ್ಯವೇದ ಇದ್ರೆ ಯಾರು ಓದ್ಬೇಕೆಂಬ ಕೇಳ್ಕೊಳ್ತಾನೆ. ಮೂವತ್ತಾರನೇ ಅಧ್ಯಾಯ 36 ವಾಕ್ಯ ಎಷ್ಟು ಅಷ್ಟೇ? 22ರಿಂದ 23ನೇ ವಚನ. 36, 23. ಪಾರ್ಸಿಯ ಅರಸನಾದ ಕೊರೆಷನೆಂಬ ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರ್ಸಿಯ ರಾಜನಾದ ಕೊರೆಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಪಾರ್ಸಿಯ ರಾಜನಾದ ಕೊರೆಷನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದಂತ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಸ್ವದೇಶಕ್ಕೆ ಹೋಗಲಿ, ಅವರ ದೇವರಾದ ಯೆಹೋವನು ಅವರ ಸಂಗಡ ಇರುವನು ಎಂದು ಪ್ರಕಟಿಸಿದನು. ಇದು ಯೆಶಾಯನ ಪ್ರವಾದನೆಯಲ್ಲಿ 100 ವರ್ಷಗಳ ಮುಂಚಿತವಾಗಿ ದೇವರು ಹೇಳಿಸಿದಂತ ಮಾತು ಮತ್ತು ಪ್ರವಾದ. 45ನೇ
ಯೆಶಾಯನ ಪ್ರವಾದನೆಯಲ್ಲಿ 45ನೇ ಅಧ್ಯಾಯಕ್ಕೆ 1ನೇ ವಚನದಲ್ಲಿ ನಾವು ನೋಡುವಾಗ ಈ ಮಾತುಗಳನ್ನ ಅಲ್ಲಿ ಯೆಶಾಯನ ಮುಖಾಂತರವಾಗಿ ದೇವರು ಪ್ರಕಟಪಡಿಸುವುದನ್ನು ನಾವು ನೋಡ್ತೇವೆ. 45ನೇ ಅಧ್ಯಾಯ 1ನೇ ವಚನ. ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲೀಸನೋ ತಾನು ಅಭಿಷೇಕಿಸಿದ ಆ ಕೊರೇಶನಿಗೆ ಹೀಗೆನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಗಳನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು ಎಂಬುದಾಗಿ ನಾವು ನೋಡ್ತೇವೆ. ಕೊರೇಶನು ಇಸ್ರಾಯೇಲ್ ಜನಾಂಗಕ್ಕೂ ಸಂಬಂಧಪಟ್ಟವನಲ್ಲ, ಬಾಬೆಲ್ ದೇಶದ ಜನಾಂಗಕ್ಕೂ ಸಂಬಂಧಪಟ್ಟವನಲ್ಲ. ಈತನು ಒಬ್ಬ ಅನ್ಯನಾಗಿದ್ದರೂ ದೇವರು ತನ್ನ ಘನತೆಗಾಗಿ ಈತನನ್ನ ಆರಿಸಿಕೊಂಡು ತನ್ನ ಪ್ರವಾದನೆಯನ್ನ ತನ್ನ ಮಕ್ಕಳ ಬಿಡುಗಡೆಗಾಗಿ ನೆರವೇರಿಸುವಂತ ಕೆಲಸವನ್ನ ಈತನ ಮುಖಾಂತರವಾಗಿ ಅಲ್ಲಿ ಬೆಲ್ಶಚ್ಚರನು ಅವನ ಪಾಪ ತುಂಬಿ ಹೋಗಿರ್ತದೆ. ಈಗ ಸ್ವಾಮಿ ಪ್ರವಾದನೆ ಪ್ರಕಾರವಾಗಿ 70 ವರ್ಷಗಳು ಮುಗಿದಿರ್ತವೆ. ಅಲ್ಲಿ ಅವನ ಅಂತ್ಯ ಆಗ್ಬೇಕಾಗ್ತದೆ. ಆದ್ರೆ ಯಾವುದೇ ಯುದ್ಧವಿಲ್ಲದೆ ಬಹಳ ಸುಲಭವಾಗಿ ಅಂತ ಭಯಂಕರವಾದಂತ ಬಾಬೆಲಿನ ದೇಶವು ದಾರ್ಯಾವೆಷನ ಹಾಳಾಗ್ತದೆ ಎಂಬುದಾಗಿ ಆ ಸಮಯದಲ್ಲಿ ಮೇದ್ಯ ಮತ್ತು ಪಾರಸಿಯ ರಾಜರುಗಳು ಅದನ್ನ ಆಕ್ರಮಣ ಮಾಡಿ ಪಾರಸಿಯ ರಾಜನಾದಂತ ಕೊರೇಶನ ಮುಖಾಂತರ ದೇವರ ಪ್ರವಾದನೆ ನೆರವೇರುವುದನ್ನ ನಾವು ನೋಡುವಂತರಾಗಿದೆ. ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಪಾಠದಲ್ಲಿ. ದೇವ ಜನರಾದಂತ ನಮ್ಮಿಂದಲೇ ದೇವರ ಸೇವೆ ಸಂಪೂರ್ಣವಾಗುತ್ತದೆ ಎಂಬತಕ್ಕಂಥದ್ದನ್ನ, ನಾವೇ ಅದನ್ನ ಮಾಡಬೇಕೆಂಬತಕ್ಕಂಥದ್ದನ್ನ, ನಮ್ಮಿಂದಲೇ ಅದು ಸಾಧ್ಯ ಎಂಬುವಂಥದ್ದನ್ನ ನಾವು ಬಿಟ್ಟು ದೇವರು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಈ ಭೂಮಿ ಮೇಲೆ ತನ್ನ ಯೋಜನೆಯನ್ನ ನೆರವೇರಿಸಲು ಅಂತ್ಯ ಕಾಲದಲ್ಲಿ ನಮಗರಿವಿಲ್ಲದೆ ಇನ್ನು ಅನೇಕರನ್ನು ಅನ್ಯರಲ್ಲಿಯೂ ಸಹ ತಾನು ಕಾರ್ಯ ಮಾಡುತ್ತಾ ಇದ್ದಾನೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅನೇಕರ ಜೀವಿತದಲ್ಲಿ ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಈ ವಿಷಯ ಬಹಳ ಗಂಭೀರವಾದದ್ದು. ದೇವರ ಯೋಜನೆ ಅನೇಕ ಸಾರಿ ಸಭೆಯಲ್ಲಿ ಇರ್ತಕ್ಕಂಥವರಿಗೆ ಕಬ್ಬಿಣದ ಕಡಲೆ, ಅದನ್ನ ಅನುಸರಿಸುವುದಕ್ಕೆ ಕಷ್ಟ. ಮತ್ತು ಇವತ್ತು ನಾವು ನೋಡ್ತಾ ಇದ್ದೇವೆ, ಸಭೆಯಿಂದ ಅನೇಕರು ಸತ್ಯವನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಅದು ಅವರಿಗೆ ಅನುಸರಿಸ ಕಷ್ಟಕರವಾದಂತಹ ಕೆಲಸವಾಗಿದೆ. ಆದರೆ ಈ ಕಷ್ಟಕರವಾದ ಕೆಲಸವನ್ನೇ ಅರಸಿ ಅನ್ಯ ಜನರಿಂದ ದೇವರ ಜನಾಂಗಕ್ಕೆ ಓಡಿ ಬರುವಂತದ್ದನ್ನ ನೋಡುವಂತರಾಗಿದೆ. ಇದು ನಮಗೆ ಅರಿವಿಲ್ಲದೆ, ನಮಗೆ ಗೊತ್ತಿಲ್ಲದೆ ಅಂತ್ಯ ಕಾಲದಲ್ಲಿ ಲೋಕದ ಕಟ್ಟಕಡೆಯಲ್ಲಿ ಅನ್ಯ ಜನರ ಮಧ್ಯದಲ್ಲಿ ತನ್ನಷ್ಟಕ್ಕೆ ತಾನೇ ದೇವರ ಮುಖಾಂತರವಾಗಿ ನಡೆಯುವಂತ ಒಂದು ಕಾರ್ಯಗಳಾಗಿವೆ. ನಮಗೆ ಗೊತ್ತಿರುವಂತ ಪ್ರವಾದನೆಗಳನ್ನ ನಾವು ನಮ್ಮಿಂದ ನೆರವೇರಬೇಕಾದಂತ ದೇವರ ಯೋಜನೆಯನ್ನ ಇನ್ಯಾರೋ ಬಂದು ನೆರವೇರಿಸುತ್ತಿರುವುದನ್ನ ನಾವು ಕಣ್ಣಾರೆ ನೋಡುವಂತ ಪ್ರಸಂಗ ಬರ್ತದೆ. ನಮಗೆ ಸಿಕ್ಕಂತ ಅವಕಾಶಗಳನ್ನ ನಾವು ಕಳೆದುಕೊಂಡು, ನಮಗೆ ಸಿಕ್ಕಂತ ಅವಕಾಶಗಳನ್ನ ಇನ್ನೊಬ್ಬರು ಉಪಯೋಗಿಸಿಕೊಂಡು ನಾವು ನಿಲ್ಲಬೇಕಾದಂತ ಸ್ಥಳದಲ್ಲಿ ಅವರು ನಿಂತು ದೇವರ ಮುಂದೆ ಮೆಚ್ಚುಗೆಯನ್ನು, ಮಹಿಮೆಯ ಕಿರೀಟವನ್ನು ಧರಿಸಿಕೊಳ್ಳುವಂತ ಆ ಒಂದು ದೃಶ್ಯವನ್ನ, ಆ ಒಂದು ಸಂದರ್ಭವನ್ನ ನಾವು ಕಣ್ಣಾರೆ ಕಾಣುವಂತ ಪ್ರಸಂಗ ಬರುವಂತದ್ದಾಗಿದೆ. ಇದೇನು ತಾನೇ ಪುರುಷನ ಒಂದು ಕಥೆಯಲ್ಲಿ ನಾವು ನೋಡ್ತೇವೆ. ದೇವರು ನಮ್ಮಿಂದ ಆಗಲಾರದಂತ ಕೆಲಸವನ್ನ ಅನ್ಯರ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ದೇವರು ಹೀಗೆ ತನ್ನ ರಾಜ್ಯಕ್ಕೆ ಸಿದ್ಧವಾಗಿರ್ತಕ್ಕಂಥ ತನ್ನ ಜನರನ್ನ ಸಿದ್ಧಪಡ್ತಾನೆ. ಮತ್ತು ತನ್ನ ರಾಜ್ಯಕ್ಕೆ ಹೇಗೆ ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ, ಹೇಗೆ ಆ ಒಂದು ಬಾಬೆಲ್ ಪಟ್ಟಣದಿಂದ ಬಿಡುಗಡೆಯಾಗಿ ಬಂದರು, ಅದೇ ರೀತಿ ಈ ಲೋಕ
ಪ್ರಕಾರದ ದೊರೆತನದಲ್ಲಿ, ಭಾನುವಾರ ಆಚರಣೆಯಲ್ಲಿ, ವಿಗ್ರಹಾರಾಧನೆಯಲ್ಲಿ, ನಾನಾ ವಿಧವಾದ ಪಾಪಗಳ ಬಲೆಯಲ್ಲಿ ಸಿಕ್ಕಿಕೊಂಡು ನಾಶವಾಗುತ್ತಿರುವಂತಹ ಈ ಲೋಕದ ಜನರ ಮಧ್ಯದಲ್ಲಿ ದೇವರು ತನಗಾಗಿ, ತನ್ನ ಮಹಿಮೆಗಾಗಿ, ತನ್ನ ಪ್ರವಾದನೆಗಳನ್ನ ನೆರವೇರಿಸುವಾಗ ಅನ್ಯರ ಮುಖಾಂತರವಾಗಿಯೂ ತಾನೇ ಕಾರ್ಯ ಮಾಡ್ತಾನೆ ಮತ್ತು ಅವರನ್ನು ಉಪಯೋಗಿಸ್ಕೊಳ್ತಾನೆ. ಮತ್ತು ಅವರ ಮುಂದೆ ತಾನು ಆರಿಸಿಕೊಂಡಂತ ಜನರು ನೀವು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಾಗ ಅವಮಾನವನ್ನು ಹೊಂದುವಂತ ಪರಿಸ್ಥಿತಿಯನ್ನ ಎದುರಿಸಬೇಕಾಗ ಈ ಸತ್ಯವನ್ನ ಈ ಪಾಠದಲ್ಲಿ ನಮಗೆ ಮನವರಿಕೆ ಮಾಡಿಕೊಡುವಂತಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಸರ್ವಶಕ್ತನಾಗಿದ್ದಾನೆ. ಆತನು ನಿರಂತರವಾಗಿಯೂ ತನ್ನ ಚಿತ್ತವನ್ನ ನೆರವೇರಿಸಲು ತಾನು ಮೊದಲೇ ಎಲ್ಲಾ ರೀತಿಯಾದಂತಹ ಯೋಜನೆಯನ್ನ ಸಂಕಲ್ಪವನ್ನು ಮಾಡಿದ್ದಾನೆ. ಆ ಸಂಕಲ್ಪವನ್ನ ನೆರವೇರಿಸಲು ಈ ಭೂಮಿ ಮೇಲೆ ಆಗಲಿ ಪರಲೋಕದಲ್ಲಿ ಆಗಲಿ ಅದನ್ನ ತಡೆ ಹಿಡಿಯಲು, ಆ ಸಂದರ್ಭಕ್ಕೆ ತಕ್ಕಂತೆ ನಡೆಯುವುದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಬರಣದಲ್ಲಿ ದೇವರ ಯೋಜನೆಯಲ್ಲಿ ಆಗಬೇಕಾದಂತಹ ಸಂಕಲ್ಪವು ನೆರವೇರು. ಆತನ ರಾಜ್ಯಕ್ಕೆ ಸಿದ್ಧವಾಗಬೇಕಾದವರು ಆತನ ರಾಜ್ಯಕ್ಕೆ ಸಿದ್ಧವಾಗಬೇಕಾದವರು ಸಿದ್ಧವಾಗುವಲ್ಲಿ ಅದನ್ನು ತಡೆಯುವುದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಮತ್ತು ದೇವರು ತಾನೇ ಖುದ್ದು ಆ ಕಾರ್ಯವನ್ನ ಮಾಡ್ತಾನೆ ಎಂಬುದಾಗಿ ಈ ಪಾಠದಲ್ಲಿ ನಾವು ನೋಡುವಂತವರಾಗಿದೆ. ಶುಕ್ರವಾರದ ಪಾಠಕ್ಕೆ ಬರುವಾಗ ಚರಿತ್ರೆಯಲ್ಲಿ ಪ್ರವಾದನೆಯಲ್ಲಿ ಮುತ್ತಿರಿಸಿದಂತೆ ರಾಜ್ಯವಾಳದ ಪ್ರತಿಯೊಂದು ದೇಶಕ್ಕೂ ದೇವರು ಅದನ್ನು ನೆರವೇರಿಸುವ ಅವಕಾಶವನ್ನ ನೀಡಿದ ನಾನೆಲ್ಲ ಪ್ರವಾದನೆಯಲ್ಲಿ ನಾವು ಕಲ್ತೇವೆ. ಈ ಒಂದು ರಾಜರುಗಳಿಗೆ ದೇವರು ಆತನ ಪ್ರವಾದನೆಯಲ್ಲಿ ಇರುವಂತ ಸಂಗತಿಗಳನ್ನ ನೆರವೇರಿಸುವಂತ ಅವಕಾಶವನ್ನ ನೀಡಿದರು. ಪರಿಶುದ್ಧನು ಅನಿಮಿಷನು ಆರಾತನ ಉದ್ದೇಶವನ್ನು ಈ ರಾಜ್ಯಗಳು ನೆರವೇರಿಸುತ್ತವೆಯೋ ಎಂಬುದನ್ನು ರಾಜ್ಯವಾಳಿದ ಆ ದೇಶಗಳು ನಿರ್ಧರಿಸಬಹುದಾಗಿತ್ತು. ಜಗತ್ತಿನ ಮಹಾ ಸಾಮ್ರಾಜ್ಯಗಳಾದ ಬಾಬೆಲ್, ಮೇದ್ಯ ಪರ್ಷಿಯಾ, ಗ್ರೀಸ್ ಹಾಗೂ ರೋಮ್ ಇವುಗಳ ಉದಯ, ಅಭಿವೃದ್ಧಿ ಇದರ ಬಗ್ಗೆ ಪ್ರವಾದನೆಯು ಖಚಿತವಾಗಿ ಮುಂದೆಯಾಗಿಯೇ ತಿಳಿಸಿದೆ. ಮೇಲ್ಕಂಡ ಈ ಪ್ರತಿಯೊಂದು ಸಾಮ್ರಾಜ್ಯವು ಪರಿಶೋಧನೆಗೊಳಗಾದ ಸಮಯವಿದೆ. ಕದನದಲ್ಲಿ ಅಪಜಯ ಹೊಂದಿದೆ. ಅದರ ಅಧಿಕಾರವು ನಾಶವಾಗಿ ಅದರ ವೈಭವವು ಇತಿಹಾಸದ ಪುಟಗಳಲ್ಲಿ ಸೇರಿ ಅಳಿದು ಹೋದವು. ಇವು ದೇವರ ಸಿದ್ಧಾಂತಗಳನ್ನು ತಿರಸ್ಕರಿಸಿದ ಪರಿಣಾಮ ತಮ್ಮ ವಿನಾಶಕ್ಕೆ ತಾವೇ ಕಾರಣವಾದವು. ಆದಾಗ್ಯೂ ಈ ಜಾಗತಿಕ ಸಾಮ್ರಾಜ್ಯಗಳ ಮೇಲೆ ಇವೆಲ್ಲಾ ಶಕ್ತಿಗಳಿಗೆ ಮೀರಿದ ದೈವಿಕ ಶಕ್ತಿಯೊಂದು ಇತಿಹಾಸದಾದ್ಯಂತ ತನ್ನ ಪ್ರಭಾವ ಬೀರಿರುವುದನ್ನು ನಾವು ಕಾಣಬಹುದು. ಮುಂದಿನ ಭಾಗವಾಗಿ ನಾವು ನೋಡ್ತೇವೆ, ಯೆರೆಮೀಯ 18ನೇ ಅಧ್ಯಾಯದಲ್ಲಿ ಪ್ರವಾದಿಯು ಒಬ್ಬ ಕುಂಬಾರನ ಮನೆಗೆ ಹೋಗಿ ಅಲ್ಲಿ ಅವನ ಚಕ್ರದ ಮೇಲೆ ತನ್ನ ಕೆಲಸ ನಡೆಸಿದ್ದನ್ನು ನೋಡಿದನು. ಒಬ್ಬ ಕುಂಬಾರನು ಜೇಡಿ ಮಣ್ಣನ್ನು ತನ್ನ ಇಷ್ಟಕ್ಕೆ ತಕ್ಕಂತೆ ಆಕಾರ ಕೊಟ್ಟು ರೂಪಿಸುತ್ತಿದ್ದನು. ಕುಂಬಾರನು ಈ ದೃಷ್ಟಾಂತದ ಮೂಲಕ ದೇವರು ಸತ್ಯವೇದದ ಪ್ರವಾದನೆಯಲ್ಲಿರುವ ನಿಯಮಾಧೀನತೆ ಸಿದ್ಧಾಂತವನ್ನು ವಿವರಿಸುತ್ತಾರೆ. ನಾವು ಅದನ್ನು ಮನವರಿಕೆ ಮಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಕರ್ತನು ಪ್ರವಾದಿಯಾದ ಯೆರೆಮೀಯನಿಗೆ ಹೀಗೆ ಹೇಳುತ್ತಾನೆ, ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡದಿರುವೆನು. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ನೆಟ್ಟು ಕಟ್ಟಬೇಕೆಂದು ಅಪ್ಪಣೆ ಕೊಟ್ಟಾಗ ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನು ಮಾಡದೆ ಇರುವೆನು. ಈ ತ್ರೈಮಾಸಿಕದ ಪಾಠದಲ್ಲಿ ಇದು ಬಹಳ ಪ್ರಾಮುಖ್ಯ ವಿಷಯ. ಒಂದು, ಶಿಕ್ಷೆ ಹೊಂದಬೇಕಾದವರು ಶಿಕ್ಷೆ ಹೊಂದದೆ ಬಿಡುಗಡೆ ಹೊಂದುವಂಥದ್ದು. ಬಿಡುಗಡೆಯಾಗಬೇಕಾದವರನ್ನು ಶಿಕ್ಷೆಗೆ ಒಳಪಡಿಸುವುದನ್ನು ನಾವು ನೋಡುವಂತರಾಗಿ ಇಲ್ಲಿ ಕೊನೆ ಗಳಿಗೆಯಲ್ಲಿ ಆಗುವಂತ ಅದಲು ಬದಲು, ಕೊನೆ ಗಳಿಗೆಯಲ್ಲಿ ಈ ಲೋಕದಲ್ಲಿ ಇರ್ತಕ್ಕಂಥ ಜನರ ನಿರೀಕ್ಷೆಯಲ್ಲಿ ಆಗುವಂತ ಒಂದು ದುಷ್ಪರಿಣಾಮ,
ಇದರ ಬಗ್ಗೆ ಈ ಎಚ್ಚರಿಕೆಯ ಸಂದೇಶದ ಪಾಠಗಳನ್ನ ಈ ತ್ರೈಮಾಸಿಕದಲ್ಲಿ ನಾವು ಕಲಿತಿದ್ದೇವೆ. ಹೇಗೆ ಯಾರು ಇಲ್ಲಿಯ ತನಕ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುತ್ತಿದ್ದರು, ಅವರು ಇನ್ನು ಮೇಲೆ ದೇವರ ಚಿತ್ತವನ್ನ ಅನುಸರಿಸುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ತಾರೆ. ಆದ್ರೆ ಇಲ್ಲಿಯ ತನಕ ಯಾರು ದೇವರ ಚಿತ್ತವನ್ನ ಅನುಸರಿಸಲು ಎಲ್ಲಾ ವಿಧವಾದಂತ ತಿಳುವಳಿಕೆಯನ್ನ ಹೊಂದಿ ಬದ್ಧರಾಗಿದ್ದರು, ಅವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದುಕೊಂಡು ಶಿಕ್ಷೆಗೆ ಗುರಿಯಾಗುವಂತವರಾಗಿದ್ದಾರೆ. ಇದ್ಯಾವ ವಿಷಯದಲ್ಲಿ ಮಾತಾಡ್ತದೆ? ನಿಶ್ಚಯವಾಗಿ ದೇವರ ಸಭೆಯ ವಿಷಯದಲ್ಲಿ. ಈ ಕೊನೆ ಕಾಲದಲ್ಲಿ ಅನ್ಯರು ದೇವರ ರಾಜ್ಯವನ್ನ ಸೇರುವುದು ಬಹಳ ಸುಲಭವಾಗಿರುತ್ತದೆ. ಆದರೆ ಸತ್ಯವನ್ನ ತಿಳಿದಂತ ಅನೇಕರು ದೇವರ ರಾಜ್ಯವನ್ನ ಸೇರುವಲ್ಲಿ ಬಹಳ ವಿಫಲತೆಯನ್ನ, ಕಷ್ಟಕರವಾದಂತಹ ಸಂಗತಿಗಳನ್ನ ನಾವು ನೋಡ್ತೇವೆ. ಯಾಕಂತಂದ್ರೆ ಕೊನೆಯ ಕ್ಷಣದಲ್ಲಿ ಅವರು ಸೈತಾನನಿಗೆ ವಿಧೇಯರಾಗಿ ಈ ಲೋಕದ ಆಸಪಾಸಗಳಿಗೆ ಬಲಿಯಾಗಿ ನಂಬಿಕೆಯಲ್ಲಿ ದೃಢವಿಲ್ಲದೆ ನಿತ್ಯ ಜೀವವನ್ನ ಕಳೆದುಕೊಳ್ಳುತ್ತಾರೆ. ಆದರೆ ಅನೇಕ ಅನ್ಯರು ನಿರೀಕ್ಷೆ ಇಲ್ಲದೆ ಬದುಕುತ್ತಿದ್ದವರು ಯೇಸುಕ್ರಿಸ್ತನ ಮೇಲೆ ಪರಿಪೂರ್ಣವಾದ ನಂಬಿಕೆಯನ್ನಿಟ್ಟು ದೇವರ ಚಿತ್ತಕ್ಕೆ ಹೆಗಲನ್ನ ಕೊಟ್ಟು ಕೊನೆ ಕಾಲದಲ್ಲಿ ದೃಢ ವಿಶ್ವಾಸದಿಂದ ಕರ್ತನಿಗೆ ತಮ್ಮನ್ನು ಒಪ್ಪಿಸಿಕೊಳ್ಳುವರಾಗಿ ಕರ್ತನ ಚಿತ್ತವನ್ನ ನೆರವೇರಿಸಲು ಶಕ್ತರಾಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ಉದಾಹರಣೆ ಪರೇಶ ರಾಜ. ನಿನೆವೆ ಪಟ್ಟಣವನ್ನ ಯೋನನು ದೇವರು ಹೇಗೂ ನಾಶ ಮಾಡ್ತಾನೆ ಎಂಬುದಾಗಿ ತಿಳ್ಕೊಂಡ್ರು. ಆದ್ರೆ ಅಲ್ಲಿ ನಾಶ ಆಗಲಿಲ್ಲ, ಬದಲಾಗಿ ಅವರಿಗೆ ಬಿಡುಗಡೆ. ಹಾಗೆ ಈ ಲೋಕದಲ್ಲಿ ನಾವು ಅನೇಕರು ದುಷ್ಟರು ನಾಶವಾಗ್ತಾರೆ ಎಂಬುದಾಗಿ ಆ ಭ್ರಮೆಯಲ್ಲಿ ಕುಳಿತು ನಮ್ಮಲ್ಲಿರ್ತಕ್ಕಂಥ ದುಷ್ಟತ್ವವನ್ನ ನಾವು ಮಾತು ಬಿಟ್ರೆ ನಮಗರಿವಿಲ್ಲದೆ ಅವರಿಗೆ ಬರಬೇಕಾದಂತ ಶಿಕ್ಷೆಯನ್ನ ನಾವು ಅನುಭವಿಸ್ಬೇಕು. ಅವರು ಅನುಭವಿಸಬೇಕಾದಂತ ತೀರ್ಪನ್ನ ನಾವು ಎದುರುಕೊಳ್ಬೇಕ. ಆದುದರಿಂದ ಈ ಕೊನೆ ಕಾಲದಲ್ಲಿ ವಿಶೇಷವಾದಂತ ಒಂದು ಎಚ್ಚರಿಕೆಯ ಸಂದೇಶ ದೇವರ ಸಭೆ. ದೇವರ ಸಭೆಗೆ ಈ ಸಂದೇಶವನ್ನು ನೀಡುತ್ತದೆ. ಇಲ್ಲಿ ಈ ಪಾಠದಲ್ಲಿ ಚರ್ಚಿಸಬೇಕಾದ ಪ್ರಶ್ನೆಗಳ ಬಗ್ಗೆ 3 ಪ್ರಶ್ನೆಗಳಿವೆ. ಇದರ ಬಗ್ಗೆ ನಾವು ಗಮನ ಹರಿಸೋಣ. ಯೇಸು ಸ್ವಾಮಿಯು ಶಾಸ್ತ್ರಿಗಳು ಮತ್ತು ಫರಿಸಾಯರ ಅಪನಂಬಿಕೆ, ಮೊಂಡತನದ ಬಗ್ಗೆ ನ್ಯಾಯ ವಿಚಾರಣೆಯಲ್ಲಿ ನಿನೆವೆ ಪಟ್ಟಣದವರು ಈ ಸಂತತಿಯವರೊಂದಿಗೆ ನಿಂತು ಇವರನ್ನು ಅಪರಾಧಿಗಳನ್ನು ಹೇಳುವರು ಎಂದು ಹೇಳಿದ್ದಾರೆ. ದೇವರ ಸತ್ಯ ಸಭೆಯಾದ ಅಡ್ವೆಂಟಿಸ್ಟರು ಈ ಎಚ್ಚರಿಕೆಯಿಂದ ಕಲಿಯಬೇಕಾದ ಪಾಠವೇನು? ಈಗ ಸಭೆಗೆ ಈ ಸಂದೇಶವನ್ನ ಕೊಡುವಂತದ್ದನ್ನ ಇಲ್ಲಿ ಹೇಳುವ ಶಾಸ್ತ್ರಿಗಳು ಫರಿಸಾಯರು ದೇವರ ಜನಾಂಗದಲ್ಲಿ ಅವರು ಎಲ್ಲಾ ಸತ್ಯವನ್ನು ತಿಳಿದವರಾಗಿದ್ರು, ಪ್ರವಾದನೆಗಳನ್ನ ಅರ್ಥ ಮಾಡಿಕೊಂಡವರಾಗಿದ್ರು, ದೇವರ ವಾಕ್ಯದಲ್ಲಿ ಶಾಸ್ತ್ರದಲ್ಲಿ ಪಾರಂಗತರಾಗಿದ್ರು. ಹೀಗಿದ್ರು ಅವರಿಗೆ ಬರ್ತಕ್ಕಂಥ ತೀರ್ಪು ನಾಶವಾಗಬೇಕಾಗಿದ್ದಂತ ನಿನೆವೆ ಪಟ್ಟಣದವರು ಅವರಿಗೆ ಅಪರಾಧಿಗಳೆಂದು ಹೇಳುವಂತ ತೀರ್ಪಾಗುವಂತ ತೀರ್ಪು ಹೇಗ್ ಬರ್ತದೆ, ಯಾಕೆ ಬರ್ತದೆ ಎಲ್ಲವನ್ನು ಅರ್ಥ ಮಾಡಿಕೊಂಡಿರ್ತಾರೆ. ಸಾರಲ್ಪಡುತ್ತಿರುವಂತ ದೇವರ ಸಭೆಗೆ ತೀರ್ಪಾಗುವಂತ ಪರಿಸ್ಥಿತಿ ಬರ್ತದೆ. ಸಭೆಗೆ ಅಡ್ವೆಂಟಿಸ್ಟರಾದ ನಮಗೆ. ಯಾಕಂತಂದ್ರೆ ಈ ಲೋಕಕ್ಕೆ ಕೊನೆಯ ಸಂದೇಶವನ್ನ, ಸತ್ಯವನ್ನ, ಪರಿಪೂರ್ಣವಾದ ಸತ್ಯವನ್ನು ತಿಳಿಸುವಂತ ಸಾಮರ್ಥ್ಯವನ್ನ, ಶಕ್ತಿಯನ್ನ, ವಾಕ್ಯದ ಬಲವನ್ನ, ಪ್ರವಾದನೆಯನ್ನ ದೇವರು ಸಭೆಗೆ ಸಭೆಯ ಮುಖಾಂತರವಾಗಿ ಇವತ್ತು ಎಲ್ಲಾ ವಿಧವಾದಂತ ನಿತ್ಯ ಜೀವದ ಬಾಧ್ಯತೆಯ ಲಾಭವನ್ನ ದೇವರ ಸಭೆಯಲ್ಲಿರುವಂತ ಪ್ರತಿಯೊಬ್ಬ ದೇವರ ಸಭಿಕನು ಪಡೆದುಕೊಳ್ಳುವಂತ. ಆದರೆ ಇದೆಲ್ಲ ಇದ್ದು ಕೊನೆಗೆ ನ್ಯಾಯ ತೀರ್ಪಿಗೆ ಒಳಗಾಗುವಂತ ಅಂದ್ರೆ ಏನು? ಅಂದ್ರೆ ಇವೆಲ್ಲ ಇದ್ದು ಕೂಡ ಬೇಜವಾಬ್ದಾರಿಯಿಂದ ಇವೆಲ್ಲವುಗಳಿಗಾಗಿ ಮಾಡಬೇಕಾದಂತ ಪ್ರಯಾಸವನ್ನ ಮಾಡದೆ ನಿದ್ರಾವಸ್ಥೆಯಲ್ಲಿ ಬಿದ್ದಿರುವಂತ
ತಾತ್ಸಾರ ಮಾಡುವಂಥದ್ದು. ಕೊನೆಯಲ್ಲಿ ಸಭೆಯಲ್ಲಿ ಇಂಥ ಜನರಿಗೆ ಸತ್ಯ ಯಾವುದೇ ರೀತಿಯಲ್ಲಿ ಯಾವುದೇ ಲಾಭಕ್ಕೆ ಬರುವುದಿಲ್ಲ. ಬದಲಾಗಿ ಅವರ ನಡವಳಿಕೆಗೆ ತಕ್ಕಂತ ಪ್ರತಿಫಲವನ್ನ ಅವರು ಎದುರಿಸ್ತಾರೆ. ಆದರೆ ಯಾರು ದಾಹ ಪಟ್ಟು ಆ ದಾಹಕ್ಕಾಗಿ ಹಂಬಲಿಸಿ ಪ್ರಯಾಸ ಪಟ್ಟು ಹುಡುಕಾಡಿ ಬಂದಾಗ ಒಂದು ಹನಿ ನೀರು ಅವರಿಗೆ ಸಿಕ್ಕಿದ ತಕ್ಷಣ ಅಮೃತವೆಂಬುದಾಗಿ ಅದನ್ನು ಸ್ವೀಕರಿಸಿಕೊಂಡು ತಮ್ಮ ಆತ್ಮಿಕ ದಾಹವನ್ನು ತೀರಿಸಿಕೊಳ್ತಾರೆ. ಅವರು ಅನ್ಯ ಜನರಾಗಿದ್ರು ಸಹ ಅವರಿಂದ ದೇವರ ಘನತೆಗೆ ದೇವರಿಗೆ ಮಹಿಮೆ ಆಗುತ್ತದೆ. ಅವರಿಗೆ ಬಿಡುಗಡೆ ಆಗ್ತದೆ. ಅವರು ನೀತಿವಂತರಿಂದಾಗಿ ಎಣಿಸಲ್ಪಡ್ತಾರೆ. ಮತ್ತು ಅವರು ಸಭೆಯಲ್ಲಿದ್ದಂತ ಸತ್ಯವನ್ನು ತಿಳಿದುಕೊಂಡಂತ ಯಾವ ಸತ್ಯವನ್ನ ಸಾಧಿಸಿದ್ರು ಅವರಿಗೆ ತೀರ್ಪು ಮಾಡುತ್ತಾರೆ. ಇದನ್ನು ತಾನೇ ಈ ಎಚ್ಚರಿಕೆ ಸಂದೇಶವಾಗಿ ಮನೆಯಲ್ಲಿ ಸಭೆಗೆ ಇದರ ಅರ್ಥ ತಾತ್ಪರ್ಯ ಏನು? ಸತ್ಯವನ್ನ ತಿಳಿದಂತ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ದೇವರ ಈ ಯೋಜನೆಯಲ್ಲಿ ಪೂರೈಸಲು ನಾವು ಎಚ್ಚರವಾಗಿದ್ದು ದೇವರನ್ನ ನೆರವೇರಿಸುವುದಕ್ಕೆ ನಮ್ಮನ್ನು ತಿಳಿಸ್ಕೊಡ್ತೀವಿ. ಯೋನನ ಹಾಗೆ ನೆವಗಳನ್ನ ಹುಡುಕೊಂಡ್ರೆ ಈ ಕೊನೆ ಕಾಲದಲ್ಲಿ ನಾವು ದೇವರ ನೇರವಾದಂತ ತೀರ್ಪಿಗೆ ಗುರಿ ಆಗ್ತೇವೆ. ಬದಲಾಗಿ ಜೀವವನ್ನು ಕಳ್ಕೊಳ್ತೇವೆ ಎಂಬುದಾಗಿ ನಾವು ನೋಡುತ್ತಾರೆ. ಪ್ರವಾದನೆಯಲ್ಲಿ ತಿಳಿಸಲ್ಪಟ್ಟ ಈ 4 ಸಾಮ್ರಾಜ್ಯಗಳಲ್ಲಿ ಕಂಡುಬರುವ ಸಮಾನವಾದ ಅಂಶ ಯಾವುದು? ಒಂದು ಸಾಮ್ರಾಜ್ಯವು ಪತನಗೊಂಡು ಮತ್ತೊಂದು ಉದಯವಾದದ್ದನ್ನು ಕುರಿತು ಶ್ರೀಮತಿ ವೈಟಮ್ಮನವರು ಇತಿಹಾಸದ ಪುನರಾವರ್ತನೆ ಆಯಿತೆಂದು ಹೇಳಿದ್ದಾರೆ. ನಮ್ಮ ಈ ಲೋಕವು ಯಾವ ಸಾಮ್ರಾಜ್ಯಗಳನ್ನು ಹೇಗೆ ಅನುಸರಿಸಿ ನಡೆಯುತ್ತಿದೆ? ಈಗಿನ ಕಾಲದಲ್ಲಿ ಹಿಂದೆ ನಡೆದಂತ ಆ ಸಾಮ್ರಾಜ್ಯಗಳು ಹೇಗೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಅವನತಿಯನ್ನು ಹೊಂದಿದವು, ಅದೇ ರೀತಿಯಾದಂತ ಮಾರ್ಗವನ್ನು ಈ ಕೊನೆ ಕಾಲದಲ್ಲಿಯೂ ಇರುವಂತ ಈ ಲೋಕದ ರಾಜ್ಯಗಳು ಸಹ ಅನುಸರಿಸುತ್ತವೆ. ಮತ್ತು ಅವುಗಳು ಅವನತಿಯಾದ ಹಾಗೆ ಈಗ ಆಡಳಿತದಲ್ಲಿರುವಂತ ರಾಜ್ಯಗಳು ಅವನತಿ ಆಗುವಂಥದ್ದನ್ನ ನಿಶ್ಚಯ ಎಂಬುದನ್ನ ಈ ಪ್ರವಾದನೆ ನಾವು ತಿಳಿತಾ ಇದ್ದೀವಿ. ಇವತ್ತು ಏನು ದೊಡ್ಡ ದೊಡ್ಡ ರಾಜ್ಯಗಳಿವೆ ಈಗಾಗಲೇ ಹತ್ಕೊಂಡು ಉಳಿತಾ ಇದೆ. ಈಗಾಗಲೇ ಅನೇಕ ರಾಜ್ಯಗಳು ಪತನವಾಗ್ತಾ ಇರೋದನ್ನ ಇಸ್ರಾಯೇಲ್ ಬಲಿಷ್ಠವಾದ ರಾಜ್ಯ ಎಂಬುದಾಗಿ ಹೇಳೋದು ಕೂಡ ಇಲ್ಲಿಯ ತನಕ ಸೋಲನ್ನ ಕಂಡರಿಯಲಾರದಂತ ಇಸ್ರೇಲ್ ದೇಶ ಇವತ್ತು ಸೋಲನ್ನ ಎದುರಿಸುತ್ತೆ. ಇವತ್ತು ಇರಾನ್ ದೇಶ ಸಂಪೂರ್ಣವಾಗಿ ಪತನವಾಗುವುದಕ್ಕೆ ಬೇಕಾದಂತ ಎಲ್ಲ ಕಾರ್ಯಗಳು ನಡೆಯುತ್ತೆ. ಅಮೆರಿಕ ದೇಶ ಇಡೀ ವಿಶ್ವವನ್ನೇ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತ ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ರು ಇವತ್ತು ಇರಾನ್ ದೇಶದ ಮುಂದೆ ಮೊಣಕಾಲೂರಿ. ಪ್ರತಿಯೊಂದಕ್ಕೂ ಅವನತಿ ಇದೆ. ಆ ಅವನತಿಯನ್ನ ದೇವರು ತಂದೆ ತರ್ತಾನೆ. ಕಾರಣ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಂತ ಪ್ರತಿಯೊಂದು ರಾಜ್ಯವು, ಪ್ರತಿಯೊಂದು ದೇಶವು, ಪ್ರತಿಯೊಂದು ಜನಾಂಗವನ್ನು ದೇವರು ದಂಡಿಸುವಂತವನಾಗಿದ್ದಾನೆ. ನಿಶ್ಚಯವಾಗಿ ಪ್ರತಿಯೊಂದು ರಾಜ್ಯಕ್ಕೂ ಅಂತ್ಯ ಇದೆ ಎಂಬುದನ್ನ ಪ್ರವಾದನೆಗಳು ನಮಗೆ ಭೌತಿಕ ಶಕ್ತಿಯಿಂದ ಹೆಚ್ಚಿನ ಸಂದರ್ಭಗಳಲ್ಲಿ ಜನರು ನಂಬಿಕೆ ಕಳೆದುಕೊಳ್ಳುವಂತೆ ಮಾಡುವುದಿಲ್ಲ. ಬದಲಾಗಿ ಹೃದಯವು ಇದನ್ನು ಮಾಡುತ್ತದೆ. ಈ ಜ್ಞಾನವು ಇತರರಿಗೆ ಸಾಕ್ಷಿ ಹೇಳುವುದರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಬೌದ್ಧಿಕ ಶಕ್ತಿ ಅಂತಂದ್ರೆ ದೈಹಿಕವಾದಂತ ಸಾಮರ್ಥ್ಯ ಅಥವಾ ಲೌಕಿಕವಾದಂತ ಒಂದು ಸಾಮರ್ಥ್ಯ, ಜ್ಞಾನ, ತಿಳುವಳಿಕೆ ಇವುಗಳ ಮೇಲೆ ಭರವಸೆ ಬಿಟ್ಟು ನಾವು ಏನನ್ನೋ ಸಾಧಿಸ್ತೇವೆ, ದೇವರ ವಾಕ್ಯದಲ್ಲಿ ಅಂದುಕೊಂಡಕ್ಕಿಂತ ಹೆಚ್ಚಾಗಿ ನಾವು ಮಾಡಬಹುದು ಮತ್ತು ದೇವರ ವಾಕ್ಯ ಏನೂ ಅಲ್ಲ ಅನ್ನುವಂತ ಜನಾಂಗವು ಈ ಭೂಮಿ ಮೇಲೆ ಇರ್ತಾರೆ. ಆದ್ರೆ ಅವರ ಎದುರುಗಡೆ ದೇವರ ಕಾರ್ಯ ಮಾತ್ರ ನೆರವೇರ್ತದೆ, ದೇವರ ಚಿತ್ತ ಮಾತ್ರ ನೆರವೇರ್ತದೆ. ಇದು 100ಕ್ಕೆ 100ರಷ್ಟು ಸತ್ಯ ಎಂಬುದನ್ನ ಈ ಪಾಠದಲ್ಲಿ ನಾವು ಅರ್ಥ ಮಾಡ್ತೀವಿ. ಈ ಪಾಠದ ಮುಖಾಂತರವಾಗಿ ಸಭೆ ಲೋಕದ ಕಟ್ಟ ಕಡೆಗೆ ಲೋಕದ ಅಂತ್ಯದ ದೇವರ ನ್ಯಾಯ ತೀರ್ಪನ್ನ ಜನರಿಗೆ ತಿಳಿಸುವುದರ ಮುಖಾಂತರವಾಗಿ ನ್ಯಾಯ ತೀರ್ಪು ತಮಗೂ ಇದೆ ಎಂಬತಕ್ಕಂಥ ಭಯವನ್ನ ಅನುಭವಿಸುವವರಾಗಿ, ಆ ಭಯದಲ್ಲಿ ಜೀವಿಸುವವರಾಗಿ ದೇವರ ರಾಜ್ಯಕ್ಕೆ
ನಮ್ಮನ್ನು ಸಿದ್ಧಪಡಿಸ್ಕೊಳ್ಬೇಕು. ಅದು ತಾನೇ ಕೊನೆ ಕಾಲದ ದೇವರ ಸಂದೇಶವು ದೇವರ ಸಭೆಗೆ, ದೇವರ ಮಂದಿಗೆ ಕೊಡುವಂತದ್ದಾಗಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಹೆಚ್ಚಿನ ವಿಷಯಗಳು, ತಿಳಿದುಕೊಳ್ಳಬೇಕಾದಂತ ಪ್ರಶ್ನೆಗಳು ಏನಾದ್ರೂ ಇದ್ರೆ ಈ ಸಮಯದಲ್ಲಿ ನಾವು ಹಂಚಿಕೊಳ್ಳಬೇಕೆಂದಾಗಿ ಕೇಳ್ಕೊಳ್ತೇನೆ. ತ್ರೈಮಾಸಿಕದ ಪಾಠದಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ಅನೇಕ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಮುಕ್ತಾಯಕ್ಕೆ ಬಂದಿರುವಾಗ ಇನ್ನೇನಾದ್ರೂ ಸಂದೇಹಗಳಿದ್ರೆ ಅದನ್ನ ನಾವು ಬಗೆಹರಿಸಿಕೊಳ್ಳುವಂತ ಒಂದು ಅವಕಾಶವಿದೆ. ಏನಾದ್ರೂ ಇದ್ರೆ ತಿಳಿಸ್ಬೇಕು ಅಂತಾಗಿ. ಇಲ್ಲವಾದರೆ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ನಿರಂತರವಾಗಿ ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ, ಹಿರಿಯರಾದಂಥ ಪ್ರೇಮ ಕೋಲ್ಕರ್ ಅವರ ಕುಟುಂಬಕ್ಕಾಗಿ, ಹಿರಿಯರಾದಂಥ ಲೋಕೇಶ್ ಅವರ ಕುಟುಂಬಕ್ಕಾಗಿ ಮತ್ತು ಮನೀಶ್ ಅವರ ಆರೋಗ್ಯಕ್ಕಾಗಿ, KP ರವಿ ಅವರ ವಿಜ್ಞಾಪನೆಗಳಿಗಾಗಿ, ಜೊತೆಗೆ ನಡೆಯುತ್ತಿರುವಂತ ಯುದ್ಧಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಕೊನೆ ಕಾಲದಲ್ಲಿ ಸಭೆ ತನ್ನ ಜವಾಬ್ದಾರಿಕೆಗಳನ್ನ ನೆರವೇರಿಸುವಾಗ ದೇವರ ಸಭೆ ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಳ್ಳುವುದಕ್ಕೆ ದೇವರು ಕಾರ್ಯ ಮಾಡಲಿದ್ದಾರೆ. ನಮ್ಮ ಮಧ್ಯದಲ್ಲಿ ಇವತ್ತಿನ ಪ್ರಾರ್ಥನೆಗಾಗಿ ಬೋಧಕರು ಇದ್ದಾರೆ. ಸಾಲಮನ್ ಅವರು ಇದ್ದಾರೆ. ಅವರು ಈ ಪಾಠದ ಮುಕ್ತಾಯದ ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದವನ್ನು ಪಡೆಯಬೇಕಾಗಿ. ಓಕೆ, ಪ್ರಾರ್ಥನೆ ಮಾಡೋಣ. ಫಸ್ಟ್ ನಮ್ಮ ಅಕ್ಕನಿಗೋಸ್ಕರ ಪ್ರಾರ್ಥನೆ ಮಾಡಿ. ರೋಜಾ. ಹೆಸರೇನಮ್ಮ? ರೋಜಾ. ರೋಜಾ. ಓಕೆ. ಪ್ರೀತಿ ಸ್ವರೂಪನು ಕರುಣ ಸಾಗರನು ಆದ ನಮ್ಮ ತಂದೆಯಾದ ದೇವರೇ, ಈ ಸಬ್ಬತ್ತಿನ ಸಂಜೆ ವೇಳೆಯ ಪ್ರಾರಂಭದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವುಗಳು ನಿಮ್ಮ ಪರಿಶುದ್ಧ ಸನ್ನಿಧಿಯಲ್ಲಿ ಬಂದು ನಿನ್ನ ಪ್ರಿಯ ದಾಸರ ಮುಖಾಂತರವಾಗಿ ಇಡೀ ವಾರದ ಪಾಠದ ವಿಚಾರಗಳನ್ನ ಸ್ವಾಮಿ ನಾವು ತಿಳಿದುಕೊಳ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದೀರಿ. ಈ ಪಾಠಗಳ ಮುಖಾಂತರವಾಗಿ ನೀವು ತಿಳಿಸಿಕೊಟ್ಟಿರ್ತಕ್ಕಂಥ ಅನೇಕ ಉತ್ತಮವಂತ ಪಾಠಗಳನ್ನ ನಾವು ಮರೆತು ಬಿಡದ ಹಾಗೆ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಸ್ವಾಮಿ, ನಮ್ಮ ರಕ್ಷಣೆಯ ಯೋಜನೆಗಾಗಿ ನೀವು ಮಾಡಿರುವಂತ ಎಲ್ಲಾ ಪ್ರಯತ್ನಗಳಿಗೆ ನಾವು ಸ್ಪಂದಿಸುವ ಹಾಗೆ ನಿನ್ನ ಕೃಪೆ ತೋರಿಸು ದೇವರೇ. ಅನೇಕ ಸಾರಿ ನಮ್ಮ ಹಠಮಾರಿತನದಿಂದ, ನಮ್ಮ ದುಷ್ಟತನದಿಂದ ನಾವು ನಿಮ್ಮಿಂದ ದೂರ ಹೋಗ್ತಾ ಇದ್ದೇವೆ ಸ್ವಾಮಿ. ಅಪ್ಪ ತಂದೆಯೇ, ನಮಗೋಸ್ಕರವಾಗಿ ನೀನು ಇನ್ನೂ ಕಾಯುತ್ತಿರುವಿ ಎಂದು ನಾವು ತಿಳಿದುಕೊಂಡು ನಿಮ್ಮ ಹತ್ತಿರಕ್ಕೆ ನಾವು ಬರ್ಲಿಕ್ಕಾಗುತ್ತೆ. ನಮ್ಮನ್ನ ನೀನು ನಡೆಸರಿಂದ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಈ ದಿವಸದಲ್ಲಿ ಸ್ವಾಮಿ, ಅನೇಕರು ಪ್ರಾರ್ಥನೆಗಳಿಗಾಗಿ ಕೇಳಿದ್ದಾರೆ. ನಮ್ಮ ಹಿರಿಯರಂತ ಕೋಲ್ಕರ್ ಅವರ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಸಹೋದರಂತ ಲೋಕೇಶ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಪ್ರಿಯ ಸಹೋದರಿ ರತ್ನ ಅವರು ರೋಜಾ ಅವ್ರಿಗಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ ಸ್ವಾಮಿ. ಹಾಗೂ ಸಹೋದರಂತ ಜಾನ್ ಡೇವಿಡ್ ಅವರನ್ನಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ಅವರಿಗೆ ಬಲವಾಗಿದ್ದುಕೊಂಡು ಅವರು ತಮ್ಮ ಜೀವಿತದಲ್ಲಿ ಉಂಟಾಗಿರ್ತಕ್ಕಂಥ ನೋವನ್ನ ಸ್ವಾಮಿ ನಿನ್ನಲ್ಲಿ ಅವರು ಆ ನೋವನ್ನ ಶಮನಗೊಳಿಸುವ ಹಾಗೆ ನೀನು ಅವರಿಗೆ ಧೈರ್ಯವನ್ನ ತಂದುಕೊಡು ಸ್ವಾಮಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಸ್ವಾಮಿ, ಒಬ್ಬರನ್ನೊಬ್ಬರು ಧೈರ್ಯ ಪಡಿಸಿಕೊಂಡು ನಾವು ಜೀವಿಸುವಂತದ್ದು ಎಷ್ಟೋ ರಮ್ಯವಾಗಿದೆ ಸ್ವಾಮಿ. ನಿನ್ನ ಪ್ರಿಯ ಮಕ್ಕಳಿಗಾದರೂ ನೀವು ಮಾಡುವಂತ ಪ್ರತಿಯೊಂದು ಆಶೀರ್ವಾದಗಳಿಗೆ, ಪ್ರತಿಯೊಂದು ವಿಚಾರಗಳಿಗೆ ಸ್ವಾಮಿ ನಾವು ನಿನಗೆ ಕೃತಜ್ಞತರಾಗಿದ್ದೇವೆ. ಈ ಸಂದರ್ಭದಲ್ಲಿ ಸ್ವಾಮಿ, ಮುಂಜಾನೆ ಹಾಗೂ ಸಂಜೆ ಕೂಟಗಳನ್ನ ಆಯೋಜಿಸ್ತಕ್ಕಂಥ ಬೋಧಕರಂತೆ ರಾಜರವರ ಮೇಲೆಯೂ ಅವರ ಕುಟುಂಬದ ಮೇಲೆಯೂ ನಿನ್ನ ಆಶೀರ್ವಾದವಿರಲಿ. ಹಾಗೂ ಈ ಝೂಮ್ ಮಾಧ್ಯಮದಲ್ಲಿ ಸ್ವಾಮಿ ಇಂದು ಸೇರದೇ ಇರತಕ್ಕಂಥ ಅನೇಕರಿದ್ದಾರೆ ಸ್ವಾಮಿ. ಅವರನ್ನು ಕೂಡ ಅವ್ರು ಎಲ್ಲೆಲ್ಲಿ ನಿನ್ನನ್ನು ಆರಾಧಿಸ್ತಿದ್ದಾರೋ ಅವರ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ಆದ್ರೆ ಇವತ್ತು ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ವಿಶೇಷವಾದಂತ ಆಶೀರ್ವಾದವನ್ನ ನಾವು ಬೇಡುವರಾಗಿದ್ದೇವೆ. ನಮ್ಮ ದಿನನಿತ್ಯದ ಕೆಲಸಗಳನ್ನು ಸ್ವಾಮಿ ಈ ಕ್ಷಣದಿಂದ ನಾವು ಬದಿಗೊತ್ತಿ ಮುಂದಿನ ನಾಳಿನ ದಿವಸದ ಸಂಜೆವರೆಗೂ ಕಟ್ತಾನೆ
ನಿನ್ನ ಆರಾಧನೆಯಲ್ಲಿ ನಾನಾ ಸಭೆಗಳಲ್ಲಿ ನಾವು ತೊಡಗುವಾಗ ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಈ ಸಭಾ ಶಾಲೆ ಪಾಠಗಳನ್ನ ನಾವು ಕಲಿತು ಕರ್ತನೆ ಮತ್ತೊಂದು ತ್ರೈಮಾಸಿಕದ ಪಾಠಗಳನ್ನ ಮೋಶೆ ಬರೆದಂತ ಗ್ರಂಥವನ್ನ ಸ್ವಾಮಿ ನಾವು ಕಲೀಲಿಕ್ಕೆ ಹೋಗುವಾಗ ನಮ್ಮೆಲ್ಲರನ್ನ ನೀನು ನಡೆಸಿರೆಂದು ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ಅದು ನಮ್ಮ ಚಿತ್ತವಲ್ಲ, ನಿಮ್ಮ ಚಿತ್ತವಾಗಿರಲಿ. ಈ ಲೋಕದಲ್ಲಿ ನಡೀತಕ್ಕಂಥ ಅನೇಕ ಅಲ್ಲೋಲ ಕಲ್ಲೋಲಗಳ ವಿಷಯಗಳಿಗಾಗಿ ನಾವು ನಿನಗೆ ಮೊರೆ ಇಡುತ್ತಿದ್ದೇವೆ. ಇರಾನ್ ದೇಶದಲ್ಲಿ ಆದಂತ ಯುದ್ಧ ಸ್ವಾಮಿ, ಇಸ್ರೇಲ್ ದೇಶ ಮತ್ತು ಇರಾನ್ ದೇಶ ಎರಡೂ ಕೂಡ ಯುದ್ಧದಲ್ಲಿ ತೊಡಗಿದ್ದವು. ಹಾಗೂ ಇನ್ನೂ ಸ್ವಾಮಿ ಯುದ್ಧದಲ್ಲಿ ನಿರತರಾಗಿರ್ತಕ್ಕಂಥ ಯುಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆ ಪ್ರಾಂತ್ಯಗಳನ್ನು ಆಶೀರ್ವಾದ ಮಾಡು. ಎಲ್ಲ ಜನರು ಸಮೃದ್ಧಿಯಿಂದ ಸ್ವತಂತ್ರರಾಗಿ ಜೀವಿಸುವ ಹಾಗೆ ನೀನು ಕೃಪೆ ತೋರಿಸಿರೆಂದು ನಾವು ಪ್ರಾರ್ಥಿಸ್ತೇವೆ. ಇವತ್ತು ನೀವು ಇರಾನ್ ದೇಶದಲ್ಲಿ ಮಾಡ್ತಕ್ಕಂಥ ಅನೇಕ ಅದ್ಭುತಗಳಿಗಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಇರಾನ್ ಮತ್ತು ಇಸ್ರಾಯೇಲ್ ದೇಶವು ಒಂದು ಉತ್ತಮವಾದಂತ ಸಂಬಂಧವನ್ನ ಆದಿ ಕಾಲದಿಂದಲೂ ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು ಸ್ಥಳಗಳಾಗಿದೆ ಸ್ವಾಮಿ. ಯಾವುದೇ ಕಾರಣಕ್ಕೂ ನಿನ್ನ ಮಕ್ಕಳು ಸ್ವತಂತ್ರವನ್ನು ಕಳೆದುಕೊಳ್ಳದೆ ಎಲ್ಲರೂ ಸ್ವತಂತ್ರರಾಗಿ ಜೀವಿಸುವ ಹಾಗೆ ಈ ಯುದ್ಧ ವಿರಾಮವನ್ನ ಅಥವಾ ಕದನ ವಿರಾಮವನ್ನ ಸ್ವಾಮಿ ನೀವು ಅಮೆರಿಕದ ಅಧ್ಯಕ್ಷರ ಮುಖಾಂತರವಾಗಿ ನೀವು ನೆರವೇರಿಸಿಕೊಟ್ಟಿದ್ದೀರಿ. ಎಲ್ಲರೂ ಕೂಡ ಸಮೃದ್ಧಿಯಿಂದ ಜೀವಿಸಿ ಎಲ್ಲರೂ ನಿಮ್ಮನ್ನ ತಿಳಿದುಕೊಂಡು ನಿಮ್ಮ ಇಷ್ಟಾನುಸಾರದಲ್ಲಿ ನಡೆಯುವ ಹಾಗೆ ನೀನು ಕೃಪೆ ತೋರಿಸು. ನಮಗೋಸ್ಕರವಾಗಿ ನೀನು ಸಿದ್ಧಪಡಿಸಿರ್ತಕ್ಕಂಥ ಆ ನೂತನ ಆಕಾಶ ಮಂಡಲದಲ್ಲಿ ಸ್ವಾಮಿ ನಾವೆಲ್ಲರೂ ಸಹ ಸೇರಿಕೊಳ್ಳುವ ಹಾಗೆ ನೀನು ಕೃಪೆ ತೋರಿಸು. ಹಾಗೂ ನಮ್ಮ ಈ ಝೂಮ್ ಕುಟುಂಬದ ಸದಸ್ಯರಾಗಿರುವಂತ ಪ್ರತಿಯೊಬ್ಬರು ಆರೋಗ್ಯವನ್ನು ಹೊಂದಿಕೊಂಡಿರಲಿ. ಅವ್ರಿಗೆ ಯಾವ್ಯಾವ ಕಷ್ಟಗಳು ಅವ್ರನ್ನ ಕಾಡಿಸ್ತಿದೆಯೋ ಸ್ವಾಮಿ, ಆ ಕಷ್ಟಗಳಿಗೆ ಬಿಡುಗಡೆಯನ್ನು ಕೊಡು. ಎಲ್ಲರ ಸಂತೋಷದ ಕಾಲಗಳನ್ನು ಅನುಭವಿಸಿ ನಿನಗೆ ಕೃತಜ್ಞತರಾಗಿ ಜೀವಿಸುವ ಹಾಗೆ ಕೃಪೆ ತೋರಿಸು. ಹಾಗೂ ಸ್ವಾಮಿ, ನಮ್ಮ ಸಭೆಗಳಿಗೆ ನಾವು ಹೋಗುವಾಗ ನೀನು ನಮ್ಮೊಟ್ಟಿಗಿದ್ದು ಎಲ್ಲ ಘನ ಮಾನ ಮಹಿಮೆಗಳನ್ನ ನೀವು ತಾನೇ ನಮ್ಮೆಲ್ಲರ ಮುಖಾಂತರವಾಗಿ ನೀವು ಹೊಂದಬೇಕಾಗಿ ಪ್ರಾರ್ಥಿಸ್ತೇವೆ. ನಾವು ಯೋಗ್ಯರಲ್ಲ ಸ್ವಾಮಿ, ನಮ್ಮ ಪಾಪಗಳ ನಿಮಿತ್ತ ನಾವು ನಿಮ್ಮಿಂದ ದೂರ ಹೋಗಿದ್ದೇವೆ. ನಾವು ಸ್ವಾಮಿ ಪಾಪಿಗಳು ಆಗಿದ್ದಾಗ್ಯೂ ನಮ್ಮನ್ನ ಪಾಪವನ್ನು ದೂರವಿಟ್ಟು ಪಾಪಿಗಳನ್ನ ನೀನು ಪ್ರೀತಿಸುವನಾಗಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರಗಳಾಗ್ಲಿ. ಈ ದಿನದ ಕೂಟವನ್ನ ಸ್ವಾಮಿ ನಾವು ಮುಗಿಸ್ಕೊಂಡು ನಮ್ಮ ಆಹಾರಗಳನ್ನ ಸೇವಿಸಿ ನಾವು ನಿದ್ರೆಗೆ ಜಾರುವ ಸಂದರ್ಭದಲ್ಲಿ ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ನಿಮ್ಮ ಚಿತ್ತವಿದ್ದಂತ ಪಕ್ಷದಲ್ಲಿ ಸ್ವಾಮಿ ರಾತ್ರಿ ಸುಖ ನಿದ್ರೆಯನ್ನು ಪಡೆದು ಮತ್ತೊಂದು ಸಂತೋಷಕರವಾದಂತ ಸಬ್ಬತ್ತಿನ ಉದಯ ಕಾಲವನ್ನ ನಾವೆಲ್ಲರೂ ಸಹ ನೋಡುವ ಹಾಗೆ ಕಾಣುವ ಹಾಗೆ ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಪ್ರಭು ರಕ್ಷಕನು ನಮಗೋಸ್ಕರವಾಗಿ ಕಲ್ವೇರಿಯ ಗುಡ್ಡದ ಮೇಲೆ ಪ್ರಾಣತ್ಯಾಗ ಮಾಡಿ ಮೃತ್ಯುಂಜಯನಾಗಿರುವಂತ ಯೇಸುವಿನ ಶ್ರೇಷ್ಠ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡೋರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸ್ರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿಮ್ಮದೇ ಸ್ವಾಮಿ. ಈಗ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು ಹಾಗೂ ಪವಿತ್ರಾತ್ಮನ ಪ್ರಸನ್ನತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ಹಾಗೂ ಬೋಧಕರಂತ ಹೇಮರಾಜರವರ ಮೇಲೆಯೂ ನಿತ್ಯ ನಿರಂತರಕ್ಕೂ ನಿನ್ನ ಆಶೀರ್ವಾದವು ನಮ್ಮೆಲ್ಲರ ಮೇಲೆ ನೆರೆಯಾಗಿರ್ಲಿ ಸ್ವಾಮಿ. ಆಮೇನ್. 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 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಸದಸ್ಯರಿಗೂ ದೇವರ ಮಂದಿಗೂ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಪ್ರೇಮನಾಥ್ ಸರ್ ಅವರಿಗೂ, ಅಂತ್ಯದ ಪ್ರಾರ್ಥನೆ ಮಾಡಿದಂತ ಪಾಸ್ಟರ್ ಸಾಲ್ಮನ್ ಸರ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ರಾತ್ರಿ ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ಅದ್ಭುತಕರವಾಗಿ ಆಶೀರ್ವದಿಸಿ, ಸುರಕ್ಷತೆ, ಸುಕ್ಷೇಮ, ಸುಖ ನಿದ್ರೆಯನ್ನು ದಯಪಾಲಿಸಿ, ಮತ್ತೆ ಪರಿಶುದ್ಧವಾದ ಸಬ್ಬತ್ತಿನ ಆರಾಧನೆಯನ್ನ ಅನುಭವಿಸಲು ಬೆಳಗನ್ನ ದಯಪಾಲಿಸಿ, ನನ್ನ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬರುವಾಗೆ ಕೃಪೆ ತೋರಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದಾಗಿ ಬೇಡುತ್ತಾ ಕರ್ತನ ಕೃಪಾಸಕ್ಕೆ ತಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಎಲ್ಲರಿಗೂ
ಪರಿಶುದ್ಧವಾದ ಸಬ್ಬತ್ತಿನದ ಶುಭಾಶಯಗಳೊಂದಿಗೆ ಶುಭರಾತ್ರಿಯನ್ನು ಕೋರ್ತೇನೆ. ಎಲ್ಲರಿಗೂ ಹ್ಯಾಪಿ ಸಬ್ಬತ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Happy Sabbath, Pastor. ಹ್ಯಾಪಿ Happy ಸಬ್ಬತ್ Sabbath. ಸರ್. Happy Sabbath. ಹ್ಯಾಪಿ ಸಾಬತ್ ಎಲ್ಲರಿಗೂ. Happy Sabbath, everyone.